ಆನಂದಮಜರಂ ನಿತ್ಯಂ आनन्दमजरं नित्यं ಅಜಮಕ್ಷಯಮಚ್ಯುತಂ अजमक्षयमच्युतम् ಅನಂತಶಕ್ತಿಂ ಸರ್ವಜ್ಞಂ अनन्तशक्तिं सर्वज्ञं ನಮಸ್ಸೇ ಪುರುಷೋತ್ತಮಂ. नमस्ये पुरुषोत्तमम्. 75ನೇ ಪುಟದ ಕೊನೆಯಲ್ಲಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೇಶು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಚಂತಿ ಸರ್ವೇ ಅಂತ ಮಂತ್ರ ಆಗಿತ್ತು. ಅದಕ್ಕೆ ಭಾಷ್ಯ 76ನೇ ಪೇಜ್ ಒಳಗದ. ಬ್ರಹ್ಮಲೋಕೇಶು ಸ್ಥಿತ್ವ ಪರಾಂತ ಕಾಲೇ ಪರಿಮುಚ್ಚಂತಿ. ಶ್ರೀಮದ್ ಆಚಾರ್ಯರ ಅಭಿಪ್ರಾಯವೇನು ಅಂತಂದ್ರ, ಎಷ್ಟೇ ಯಾರೇ ಸಾಧನೆಯನ್ನ ಮಾಡಿಕೊಂಡು ಅಪರೋಕ್ಷ ಜ್ಞಾನವನ್ನ ಮುಗಿಸಿಕೊಂಡಿದ್ರೂ, ಅಂದ್ರೆ ಅಪರೋಕ್ಷ ಜ್ಞಾನ ಮಾಡಿಕೊಂಡಿದ್ರೂ ಕೂಡ ಮುಕ್ತರಾಗುವುದು ಮಾತ್ರ ಚತುರ್ಮುಖ ಬ್ರಹ್ಮದೇವರ ಜೊತೆಗೇನೆ. ಹಂಗ ಸ್ವತಂತ್ರವಾಗಿ ಮುಕ್ತರಾಗುವುದಿಲ್ಲ. ಅಂದ್ರೆ ಅದರಲ್ಲಿ ಇಬ್ಬರಿದ್ದಾರೆ, ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ ಇಬ್ಬರಿದ್ದಾರೆ. ಪ್ರತಿಮಾ ಮಾಧ್ಯಮದಲ್ಲಿ ಭಗವಂತನ ಉಪಾಸನೆಯನ್ನ ಮಾಡುವರು, ಸರ್ವತ್ರ ವ್ಯಾಪ್ತನಾದ ಭಗವಂತನ ಉಪಾಸನೆಯನ್ನ ಮಾಡುವರು. ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನು ತಮ್ಮ ಯೋಗ್ಯತೆಗೆ ತಕ್ಕಷ್ಟು ಉಪಾಸನೆ ಮಾಡುವರನ್ನ ಅಪ್ರತೀಕಾಲರೆಂಬುದಾಗಿ, ಪ್ರತಿಮಾ ಮಾಧ್ಯಮದಲ್ಲೇ ಭಗವಂತನ ಆರಾಧನೆಯನ್ನ ಮಾಡುವರನ್ನ ಪ್ರತೀಕಾಲಂಬನರೆಂಬುದಾಗಿ ಹೇಳ್ತಾರೆ. ಈ ಪ್ರತೀಕಾಲಂಬನರೇನಿದ್ದಾರೋ ಇವರೆಲ್ಲರೂ ಬ್ರಹ್ಮದೇವರ ಮನೆಗೆ ಹೋಗಬೇಕು. ಓಂ ಕಾರ್ಯಂ ಬಾದರಸ್ಯ ಗತ್ಯುಪಪತ್ತೇಹೇ ಓಂ ಅನ್ನುವಂತಹ ಸೂತ್ರ ಅಲ್ಲಿ ಹೇಳುವ ಕಾಲದಲ್ಲಿ ಎಲ್ಲರೂ ಬ್ರಹ್ಮದೇವರ ಮನೆಗೆ ಹೋಗ್ತಾರೆ. ಇನ್ನು ಅಪ್ರತೀಕಾಲಂಬನರೇನಾದರೂ ಇದ್ರೆ ಅವರು ವೈಕುಂಠದ ಅಮುಕ್ತ ಸ್ಥಾನದಲ್ಲಿ ಹೋಗಿ ಕೂತಿರ್ತಾರೆ. ಆದ್ರೆ ಯಾರೇ ಎಲ್ಲೇ ಕೂತಿರ್ಲಿ ಮೋಕ್ಷ ಆಗೋದಾಗೋದು ಚತುರ್ಮುಖ ಬ್ರಹ್ಮದೇವರ ಜೊತೆಗೇನೆ. ಬ್ರಹ್ಮಲೋಕೇಶು ಸ್ಥಿತ್ವ, ವಾಕ್ಯ ನೋಡ್ರಿ, ಬ್ರಹ್ಮಲೋಕೇಶು ಸ್ಥಿತ್ವ, ಬ್ರಹ್ಮಲೋಕಗಳಲ್ಲಿ. ಆ ಲೋಕಗಳಲ್ಲಿ ಅಂತ ಬಹುವಚನ ಯಾಕ ಅಂತ ಕೇಳಿದ್ರೆ ರಾಯರಂತಾರ, ಬ್ರಹ್ಮದೇವರ ಲೋಕದಲ್ಲೂ ಬಹಳ ಸ್ಥಳಗಳವಂತ ಮುಕ್ತರು ಇರ್ಲಿಕ್ಕೆ. ಎಲ್ಲಾರು ಒಂದ ಕಂಜೆಸ್ಟೆಡ್ ಆಗ್ಯದ, ಇಷ್ಟೊಳಗ ಕೂತಿರ್ಬೇಕು, ನೀವೊಂಚೂರು ಸರ್ರಿ ಅಂತ ಹಿಂಗೇನಿಲ್ಲ. ಬೇರೆ ಬೇರೆ ಲೋಕಗಳವ, ಅಲ್ಲಲ್ಲಿ ವಾಸ ಮಾಡ್ತಾರ. ಸ್ಥಿತ್ವ ಪರಾಂತ ಕಾಲೇ ಪರಿಮುಚ್ಚಂತಿ. ಪರಾಂತ ಕಾಲ ಅಂದ್ರೆ ಏನು? ಬ್ರಹ್ಮದೇವರ ಪೂರ್ಣಾಯುಷ್ಯ ಮುಗಿದಾಗ. ಪರ ಅಂತಂದ್ರೆ ಬ್ರಹ್ಮದೇವರ ಆಯಸ್ಸು. ಆ ಬ್ರಹ್ಮದೇವರ ಆಯಸ್ಸಿನ ಅಂತಕಾಲದಲ್ಲಿ ಕೊನೆಯಲ್ಲಿ ಪರಿಮುಚ್ಚಂತಿ, ಪ್ರಕೃತಿಯಿಂದ ಬಿಡುಗಡೆ ಹೊಂದ್ತಾರೆ. ಪರಿಮುಚ್ಚಂತಿ ಅನ್ನೋ ಶಬ್ದಕ್ಕೆ ಬಿಡುಗಡೆ ಹೊಂದುತ್ತಾರೆ ಅಂತ ಇಷ್ಟೇ ಅರ್ಥ, ಸರಿನಾ? ಪರಾಂತ ಕಾಲೇ ಪರಿಮುಚ್ಚಂತಿ ಮುಗಿತಿಲ್ಲಿಗೆ. ಇನ್ನು 7ನೇ ಮಂತ್ರ. ಈ 7ನೇ ಮಂತ್ರಕ್ಕೆ ಆಚಾರ್ಯರು ಸ್ವಲ್ಪ ಭಾಷ್ಯವನ್ನ ಹೆಚ್ಚು ಬರೆದಾರ. ಯಾಕೆ ಬರೆದಾರ ಅಂತಂದ್ರ, ಪರವ್ಯಾಖ್ಯಾನಕಾರರು ಪರಕೀಯರು ಏನ್ ಮಾಡ್ಯಾರ, ಇಲ್ಲಿ ಒಂದೆರಡು ಪದವನ್ನ ಅಧ್ಯಾಹಾರ ಮಾಡಿಕೊಂಡು ಒಂದೆರಡು ಪದಕ್ಕೆ ಅವರ ಅಭಿಪ್ರೇತವಾದ ಅರ್ಥ ಹೇಳ್ಯಾರ ಹೊರತಾಗಿ ಮೂಲ ಅಭಿಪ್ರೇತವಾದ ಅರ್ಥ ಅಂತ ಹೇಳಿಲ್ಲ ಅವರು. ಅದಕ್ಕೆ ಶ್ರೀಮದಾಚಾರ್ಯರು ಅದನ್ನು ತಿಳಿಸ್ಬೇಕಾಗಿದೆ. ಈಗ ತಗೋತಾರೆ. ಗತಾ ಕಲಾ ಪಂಚದಶ ಪ್ರತಿಷ್ಠಾ ದೇವಾಶ್ಚ ಸರ್ವೇ ಪ್ರತಿದೇವತಾಸು ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇ ವ್ಯಯೇ ಸರ್ವ ಏಕೀಭವಂತಿ. ಇದು ಪರೇ ಅವ್ಯಯೇ ಸರ್ವ ಏಕೀಭವಂತಿ ಎನ್ನುವ ಮಾತು ಬಹಳ ಜನರಿಗೆ ಗದ್ದಲಗೊಳಿಸಿದ ಮಾತು. ಅವ್ಯಯೇ ಪರೇ, ನಾಶರಹಿತನಾದ ಪರಮಾತ್ಮನಲ್ಲಿ ಸರ್ವೇ ಎಲ್ಲರೂ ಏಕೀಭವಂತಿ, ಒಂದಾಗುತ್ತಾರೆ. ಈ ಒಂದಾಗು ಅನ್ನೋ ಶಬ್ದವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದವರು ದೇವರ ಜೊತೆಗೆ ನಮ್ಮೆಲ್ಲರಿಗೂ ಅಭೇದ ಹೇಳಿಬಿಟ್ರು. ಅರ್ಥ ಮಾಡಿಕೊಳ್ಳದೆ ಇದ್ದವರು ನಾವೇನು ಅವ್ರಿಗೇನು ಬೈಲಿಕತ್ತಿಲ್ಲ, ನೀವು ಅರ್ಥ ಮಾಡಿಕೊಂಡದ್ ಸರಿ ಇಲ್ಲ ನಮ್ಮ ಅಭಿಪ್ರಾಯದಂತ ಹೇಳಿಕತ್ತೀವಿ. ಯಾಕ ಅನ್ನೋದನ್ನ ಇದರ ವಿವರಣೆ ಕೊಡ್ತಾರಲ್ಲ ಶ್ರೀಮದಾಚಾರ್ಯರು, ಆಗ ಅರ್ಥ ಆಗ್ತದೆ. ಸರಿ, ಮೊದಲನೇ ವಾಕ್ಯ, ಗತಾಹ ಅನ್ನೋ ಶಬ್ದಕ್ಕ ಮುಕ್ತಾಹ ಅಂತ ಅರ್ಥ ಬರ್ಕೊಳ್ರಿ. ಕಲಾಹ ಪಂಚದಶ ಪ್ರತಿಷ್ಠಾ, ಪಂಚದಶ ಕಲಾಹ 16 ಕಲೆಗಳಲ್ಲಿ 15 ಕಲೆಗಳನ್ನ ಇಟ್ಟುಕೊಂಡು ಒಬ್ಬರನ್ನ ಪ್ರತ್ಯೇಕ ಹೇಳ್ಯಾರ. ಕರ್ಮಾಣಿ ಅಂತದ ಮುಂದ ಆ ಪುಷ್ಕರ, ಕರ್ಮಾಭಿಮಾನಿ ದೇವತೆಯಾದ ಪುಷ್ಕರ ಏನಿದ್ದಾರಲ್ಲ ಅವರು ಮೇಲಿನ ದೇವತೆಗಳಿಗಿಂತ ಸ್ವಲ್ಪ ಕೆಳಗಿದ್ದವರಾದ್ದರಿಂದ ಬಿಡಿಸಿ 15+1 ಅಂತ ಹೇಳುವಂತೆ ಇಟ್ಕೊಂಡಾರ. ಗತಾ ಕಲಾ ಪಂಚದಶ ಪ್ರತಿಷ್ಠಾ. ಪ್ರತಿಷ್ಠಾ ಅಂದ್ರೆ ನಿಯಾಮಕರು ಅಂತ ಅರ್ಥ, ಬರೆದುಕೊಳ್ಳ್ರಿ. 15 ಕಲಾಭಿಮಾನಿ ದೇವತೆಗಳು ಯಾರು ಸಂಸಾರದಲ್ಲಿ ಇದ್ದಾಗ ನಮಗೆ ನಿಯಾಮಕರಾಗಿದ್ದಾರೋ ಅವರೆಲ್ಲರೂ ಮುಕ್ತಾಹ, ಮುಕ್ತರಾದಾಗಲೂ ನಿಯಾಮಕರಾಗಿಯೇ ಇರ್ತಾರ. ಸರಿ ಆಯ್ತಾ? ಅರ್ಥ ಆಯ್ತೇನ್ರಿ ಹೇಳಿದ್ದೇನಂತ? ಗತಾಹ ಅನ್ನೋ ಶಬ್ದಕ್ಕ ಮುಕ್ತಾಹ, ಕಲಾಹ ಅಂದ್ರೆ ಕಲಾಭಿಮಾನಿಗಳು, ಪಂಚದಶ 15, ಪ್ರತಿಷ್ಠಾ ನಿಯಾಮಕಾಹ ಸಂಸಾರ. ಏನ್ ನಾವು ಸಂಸಾರದಲ್ಲಿ ಇದ್ದಾಗ ನಮಗೇನು
15 1 16 ಆ 16 ದೇವತೆಗಳು ನಿಯಾಮಕರಾಗಿ ಇರ್ತಾರೋ ಮುಕ್ತರಾದ ಮೇಲೂ ಕೂಡ ಅವರು ನಮಗೆ ನಿಯಾಮಕರಾಗಿಯೇ ಇರ್ತಾರೆ. ಅಲ್ಲಿ ನಾವು ಮುಕ್ತರಾದೆವು, ಸ್ವತಂತ್ರರಾದೆವು, ನಮಗೇನು ಸಂಬಂಧ ಅವರು ಅಂತ ಹಿಂಗ ಅನ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಸೂತ್ರ ಬರೆದಾರೆ ವೇದವ್ಯಾಸದೇವರು. ಓಂ ಅತಯೇವಚ ಅನನ್ಯಾಧಿಪತಿ ಓಂ ಅಂತ ಸೂತ್ರ. ಅನನ್ಯಾಧಿಪತಿತ್ವಾಧಿಕರಣ ಅತಯೇವ ಅವನ್ ಅನನ್ಯಾಧಿಪತಿ. ಶಾಸ್ತ್ರದಲ್ಲಿ ಮುಕ್ತರಾದ ಮೇಲೂ ನಿಮಗೆ ಯಾರ್ಯಾರ ಅಧಿಕಾರಿಗಳು ಅಂತ ಹೇಳೇ ಬಿಟ್ಟಾರೋ ಅವ್ರು ಹಂಗ ಅಧಿಕಾರಿಗಳಾಗಿರ್ತಾರೋ ಹೊರತಾಗಿ ನೀವು ಒಬ್ಬರೇ ಸ್ವತಂತ್ರರಾಗಿರ್ಲಿಕ್ಕೆ ಬರೋದಿಲ್ಲ. ಪರಮಾತ್ಮ ಅಲ್ಲ, ಮತ್ತ ಪರಮಾತ್ಮನ್ ಬಿಟ್ಟ ಬಿಡ್ರಿ, ವಾಯುದೇವ್ರನ್ನ ಬಿಟ್ಟ ಬಿಡ್ರಿ, ಉಳಿದವರು ಯಾರು ದೇವತೆಗಳು ಅಂತ ನಿಮಗೆ ಅಧಿಕಾರಿಗಳು ಅಂತ ಹೇಳ್ಯಾರ ಅವ್ರ ಅಲ್ಲೂ ಅಧಿಕಾರಿಗಳಾಗಿರ್ತಾರ. ನೋಡ್ರಿ, ಗತಾಹ ಕಲಾ ಪಂಚದಶ ಪ್ರತಿಷ್ಠಾ ಅಂದ್ರೆ ಏನ್ ಹೇಳ್ಬೇಕಾಗ್ಯದ ಈ ಮಂತ್ರಕ್ಕ? ಸಂಸಾರದಲ್ಲೂ ಮುಕ್ತಿಯಲ್ಲೂ ಈ ಕಲಾಭಿಮಾನಿ ದೇವತೆಗಳು ನಮಗೆ ನಿಯಾಮಕರಾಗಿರ್ತಾರ. ವ್ಯತ್ಯಾಸ ಏನು? ಮುರಳೀಧರ ಸರಾಫ್ ಅವರಿಗೆ ಬಂದ ಪ್ರಶ್ನೆ ಅಂದ್ರೆ, ಸಂಸಾರದಲ್ಲಿ ಷೋಡಶ ಕಲೋಪೇತವಾದ ಲಿಂಗ ಶರೀರ ಇರ್ತದ, ಅದಕ್ಕೆ ಅಭಿಮಾನಿಗಳಾಗಿರ್ಲಿ. ಮುಕ್ತರಾದ್ಮೇಲೆ ಷೋಡಶ ಕಲೆಗಳು ಇರೋದೇ ಇಲ್ಲ ಅಂತಂದ್ರೆ ಕಲೆಗಳಿಲ್ಲ, ದೇವತೆಗಳಿದ್ದಾರೆ. ಕಲೆಗಳು ಯಾಕಿರಬೇಕು? ಏನ್ ಬೇಕಾಗಿಲ್ಲ ನಮಗೆ. ಆದ್ರೆ ಆ ಅಭಿಮಾನಿ ದೇವತೆಗಳಿದ್ದಾರೆ. ಲಿಂಗ ಶರೀರ ಸ್ವರೂಪ ದೇಹದಲ್ಲೂ ಕೂಡ ಅವರು ನಿಯಾಮಕರಾಗಿರ್ತಾರೆ. ಅಲ್ಲೇನು ಸ್ವರೂಪಾತ್ಮಕವಾದದ್ದು ಇರ್ತಾವೋ ಅದಕ್ಕೆ. ಇವು ಹೊರಗಿದ್ದದ್ದು ಪ್ರಕೃತ್ಯಾತ್ಮಕವಾದದ್ದು, ಪ್ರಾಕೃತವಾದದ್ದು, ಅಲ್ಲಿ ಸ್ವರೂಪಾತ್ಮಕವಾದದ್ದು, ಅದಕ್ಕೂ ಅವರ ಅಭಿಮಾನಿಗಳಾಗೇ ಇರ್ತಾರ. ಇಷ್ಟು ಅಭಿಪ್ರಾಯ. ಕರ್ಮಾಣಿ ವಿಜ್ಞಾನ ದೇವಾಶ್ಚ ಸರ್ವೇ ಪ್ರತಿದೇವತಾಸು. ಏನು ಎಲ್ಲಿದ್ದಾರವರು ಅಂತ ಕೇಳಿದ್ರೆ, ಸರ್ವೇ ದೇವಾಶ್ಚ ಎಲ್ಲಾ ದೇವತೆಗಳು, ಪ್ರತಿದೇವತಾಸು ಅನ್ನೋ ಶಬ್ದಕ್ಕೆ ಪ್ರತಿಬಿಂಬರಾದ ಪ್ರಜೆಗಳಲ್ಲಿ ಅಂತ ಬರ್ಕೋಬೇಕು. ಇದು ತಳಗ ಮೇಲೆ ವಿಷಯ ಬೇರೆ ಇಲ್ಲ. ಎಲ್ಲಾ ದೇವತೆಗಳು ತಮಗೆ ಪ್ರತಿಬಿಂಬರಾದ ಜೀವರಲ್ಲಿ ಮತ್ತೆ ಅವರು ನಿಯಾಮಕರಾಗಿರ್ತಾರೆ. ಮುಕ್ತರಾದ ಮೇಲೂ ನಿಯಾಮಕರಾಗಿರ್ತಾರ. ತೆಳಗ ಮೇಲಿನ ವಾಕ್ಯ. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ. ಕರ್ಮಾಣಿ ಅನ್ನೋ ಶಬ್ದ ಬಹುವಚನದ. ಕರ್ಮಾಭಿಮಾನಿಯಾದ ಪುಷ್ಕರ ಹಾಗೂ ಇನ್ನಿತರ ದೇವತೆಗಳು. ವಿಜ್ಞಾನಮಯಶ್ಚ ಆತ್ಮ ಅಂದ್ರೆ ಜೀವ. ಇಲ್ಲಿ ವಿಜ್ಞಾನಮಯ ಆತ್ಮ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಬರ್ಕೊಂಡಿಟ್ಕೊಳ್ರಿ. ಪರೇ ಅವ್ಯಯೇ ಅವಿನಾಶಿಯಾದ ಪರಮಾತ್ಮನಲ್ಲಿ ಸರ್ವೇ ಎಲ್ಲರೂ ಏಕೀಭವಂತಿ ಏಕೀಭೂತರಾಗ್ತಾರ. ಈ ಏಕೀಭೂತರಾಗೋದು ಅಂದ್ರೆ ಅಭಿನ್ನರಾಗೋದು ಅಂತ ಕೆಲವರ ಅಭಿಪ್ರಾಯ. ಅದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ಬೇಕಾಗ್ತದ. ಏಕೀಭೂತಾಹ ಏಕೀಭವಂತಿ ಅನ್ನೋ ಶಬ್ದಕ್ಕೆ ಅಭಿನ್ನರಾದರು, ಐಕ್ಯ ಹೊಂದಿದರು ಅಂತ ಅರ್ಥ ಅಲ್ಲ. ಮತ್ತೇನರ್ಥ? ವಿಷಯ ತಿಳಿಸೋದ್ರಲ್ಲಿ ಎಲ್ಲರಿಗೂ ಏನಂತ ಹೇಳಿದ್ದು. ಈಗ ಇಡಿಯಾದ ಮಂತ್ರದಲ್ಲಿ ಸರ್ವ ಏಕೀಭವಂತಿ ಅಂತನ್ನುವ ಮಾತಿನಲ್ಲಿ ಆ ಏಕೀಭವನ ಅಂತ ಅರ್ಥ ಕೊಡುವ ಶಬ್ದದ ಮೇಲೆ ಭಾರ ಹಾಕಿ ಆಚಾರ್ಯರು ಭಾಷ್ಯ ಬರೀತಾರ. 3 ರೀತಿಯಿಂದ ಏಕೀಭವನವನ್ನ ಮಾಡಬಹುದಂತ. ಅವಿರೋಧಶ್ಚ ಸಾದೃಶ್ಯಂ ಏಕದೇಶ ಸ್ಥಿತಿಸ್ತಥಾ. 3 ರೀತಿ ಅರ್ಥ. ಒಂದರ್ಥ ಹಿಂದೆ ಕಲ್ತೀವಿ, ಒಂದೇ ಜಾಗದಲ್ಲಿ ಎಲ್ಲರೂ ಇರುವುದು ಅನ್ನೋ ಅರ್ಥ ಕಲ್ತಿದ್ದೇವೆ. ಇನ್ನು 2 ಅರ್ಥ ಹೊಸಾದ ಹೇಳಿಕತ್ತಾರ. ಏನು? ಅವಿರೋಧಶ್ಚ, ವಿರೋಧ ಮಾಡಂಗಿಲ್ಲ. ವಿರೋಧ ಮಾಡದೇ ಇರೋದಕ್ಕ ಏಕೀಭಾವ ಅಂತಂತಾರ. ವಿರೋಧ ಅಂದ್ರೆ ಏನ್ರಿ? ಜಗಳ ಅಂತ ಅರ್ಥ. ವಿರೋಧ ಅಂದ್ರೆ ಜಗಳ. ಈಗ ಗಂಡ ಹೆಂಡತಿ ಒಂದಾದ್ರು ಅಂತ ಅಂದ್ರು ಅಂತ ಇಟ್ಕೊಳ್ರಿ. ಹಿಂಗ ಹೇಳಿಕ್ ಬರುದಿಲ್ಲ, ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಹಂಗ. ಗಂಡ ಹೆಂಡತಿ ಒಂದಾದ್ರು ಅಂದ್ರೆ 2 ಸೀಟ್ ಹೋಗಿ 1 ಸೀಟ್ ಆತು ಅಂತ ಅರ್ಥ. ಅದಕ್ಕೆ 2 ಕುರ್ಚಿ ಹೋಗಿ 1 ಕುರ್ಚಿ ಅಲ್ಲ. ಮತ್ತೆ ಇಷ್ಟೊತ್ತಿವ್ರದ್ದು ವಿರೋಧ ಇತ್ತು, ವಿರೋಧ ಪರಿಹಾರ ಆಯ್ತು. ಗಂಡ ಹೆಂಡತಿಯ ವಿರೋಧವು ಪರಿಹರಿಸಲ್ಪಟ್ಟಿತು ಅನ್ನೋದನ್ನ ಹೆಂಗ ಒಂದಾಯ್ತು ಅನ್ನೋ ಶಬ್ದದಿಂದ ಹೇಳ್ತೀವೋ ಹಂಗ ಇಲ್ಲಿ ಏಕೀಭವಂತಿ ಅಂದ್ರೆ ಸಂಸಾರದಲ್ಲಿ ಇದ್ದಾಗ ಜೀವ ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ಸಂಕಲ್ಪ ಮಾಡ್ತದ. ಅದು ಹುಚ್ಚ, ಗೊತ್ತಾಗಿಲ್ಲ ಅದಕ್ಕೆ. ಇಲ್ಲಿ ದೇವ್ರ ಸಂಕಲ್ಪ ಏನೋ ಗೊತ್ತಾಗಿಲ್ಲ, ಹಿಂಗಾಗಿ ಎತ್ತರ ಪತ್ರ ಸಂಕಲ್ಪ ಮಾಡ್ತಿರ್ತದ. ಮುಕ್ತರಾದ ಮೇಲೆ ಭಗವಂತನ ಮನಸ್ಸು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಮರ್ಥ್ಯ ಕೊಟ್ಟಿರ್ತಾನೆ. ಅದರಿಂದ ಅವನಿಗೆ ವಿರುದ್ಧವಾಗಿ ನಾವು ಸಂಕಲ್ಪನೆ ಮಾಡಂಗಿಲ್ಲ. ಅವ್ ಹೆಂಗಿರ್ತದೆ ಹಂಗ ಸಂಕಲ್ಪ ಮಾಡ್ತೀವಿ. ಆದ್ದರಿಂದ ಏಕೀಭವಂತಿ ಅಂತ ಅನ್ನೋ ಅರ್ಥ. ಎಷ್ಟು ಚಂದ ವಿವರಣೆ ಅದ ನೋಡ್ರಿ. ಅಂದ್ರೆ ಶ್ರುತಿಗೆ ಬಾಧ ಬಂದಿರಬಾರದು, ಭೇದ ಉಳಿದಿರಬೇಕು, ಕೇಳವರಿಗೆ ಇದು ಸರಿಯಾದದ್ದು ಅಂತ ಯಥಾರ್ಥ ಜ್ಞಾನ ಹುಟ್ಟಿರ್ಬೇಕು. ಹಂಗೆ ಶ್ರೀಮದಾಚಾರ್ಯ ವ್ಯಾಖ್ಯಾನ ಮೊದಲನೇ ಸರಾಫ್ ಅವರ ಏಕೀಭವಂತಿ ಅನ್ನೋದಕ್ಕೆ ಮೊದಲನೇ ಅರ್ಥ ಏನು ಅಂತ ಕೇಳಿದ್ರೆ ಅವಿರೋಧ, ವಿರೋಧವಿಲ್ಲ. ನೋಡ್ರಿ,
ಊರಿನಾಗಿದ್ದ ಬ್ರಾಹ್ಮಣರೆಲ್ಲ ಒಂದಾದ್ರು ಅಂತ ಹೇಳಿದ್ರಂತ. ಅಂದ್ರೆ ಇದು ಅಪರೂಪದ ವಾಕ್ಯ ಎಂದ್ರ ಬಳಸ್ತಿರ್ತಾರೆ. ಅಕಸ್ಮಾತ್ ಜಗತ್ನ್ಯಾಗ ಪ್ರಳಯಗಳೇ ಬರೋ ಸೂಚನಾ ಬಂತು ಅಂದ್ರೆ ಎಲ್ಲಾ ಬ್ರಾಹ್ಮಣರು ಒಂದಾದ್ರು ಅಂತ ಹಿಂಗ ಕೊಡ್ತಿರ್ತಾರೆ. ಅಂದ್ರೆ ಪ್ರಳಯ ಬರ್ತದಂತೆ ಅರ್ಥ ಅದಕ್ಕೆ. ಅವಾಗ ಹೆಂಗ್ ಒಂದಾದ್ರು ಅಂದ್ರೆ ಊರಾಗಿದ್ದ 50 ಮಂದಿ ಬ್ರಾಹ್ಮಣರು ಒಂದಾದ್ರೆ ಆ ಒಂದ್ ಮಾಡ್ಕೊಂಡ್ ಬ್ರಾಹ್ಮಣ ಯಾರ ಮೊದ್ಲು ಅವ್ನು ಹೇಳ್ರಿ ಅವ್. ಯಾಕಂದ್ರೆ ಹಿಂಗಾಗಿರ್ಬೇಕವ 50 ಆದವ ಅಂದ್ರೆ ಅರ್ಥ ಅಲ್ಲ ಅದಕ್ಕೆ. ಅದಕ್ಕೇನು ಇಷ್ಟು ದಿವ್ಸ ಜಗಳಿದ್ದು ಈಗೆಲ್ಲಾ ಜಗಳ ಪರಿಹಾರ ಅದು ಒಂದ ಮತಿ ಬಂತು ಅಂತ ಅರ್ಥ. ಹೆಂಗೋ ಹಂಗ ಅವಿರೋಧ ಒಂದರ್ಥ. ಇನ್ನು ಎರಡನೇದ್ದು ಸಾದೃಶ್ಯಂ. ಒಂದಾದ್ರು ಅಂದ್ರೆ ಸಾದೃಶ್ಯಾರ್ಥಲ್ಲೂ ಹೇಳಬಹುದು. ಅವ್ರಿವ್ರು ಒಂದಾದ್ರು ಅಂದ್ರೆ ಒಂದೇ ರೀತಿಯವರು ಅಂತ ಅರ್ಥ. ಕೆಲವ್ರು ಮಾತಾಡ್ತಿರ್ತಾರ ನೋಡ್ರಿ, ಅಪ್ಪ ಮಗ ಒಂದ ಅಂತಿರ್ತಾರ. ಅಪ್ಪ ಮಗ ಒಂದಂದ್ರೇನು? ಮಾತಾಡೋದು, ಕೂಡೋದು, ಹೇಳೋದು ಎಲ್ಲ ಸ್ಟೈಲ್ ಒಂದೇ ಇರ್ತದೆ. ಅದು ಸಾದೃಶ್ಯ. ಸಾದೃಶ್ಯ. ನೂಲಿನಂತೆ ಸೀರಿ ಅವ್ವನಂತೆ ಮಗಳು ಅಂತ ಒಂದು ಗಾದಿ ಮಾತದೆ. ಹಂಗ ಕನ್ನಡ ಹೇಳ್ತಾರ. ಹಂಗ ನೂಲಿನಂತೆ ಸೀರಿ ಅಂದ್ರೆ ನೀವು ನೂಲು ಕೆಂಪು ಬಣ್ಣದ ತಗೊಂಡಿದ್ರೆ ಸೀರೆ ಕೆಂಪು ಬಣ್ಣದ ಇರ್ತದೆ, ಅದು ಕರಿ ಬಣ್ಣದಾಗ್ಲಿ ಬರೋದಿಲ್ಲ. ಅವನಂತೆ ಮಗಳು ಅಂದ್ರೆ ಅವು ಹೆಂಗಿರ್ತಾಳ ಹಂಗ ಮಗಳು ಇರ್ತಾಳ ಅಂತ ಇಷ್ಟಾತ್ಪರ್ಯ. ಅದರ ಹೆಚ್ಚು ವಿವರಣೆ ಮಾಡಬಾರ್ದು, ಯಾಕಂದ್ರೆ ಪ್ರಸಕ್ತಿ ಇರಂಗಿಲ್ಲ ಅದರದ್ದು. ನೂಲಿನಂತೆ ಸೀರೆ ಇಲ್ದಾಗ ನೂಲು ಸಾದೃಶ್ಯ ಸೀರೆಯಲ್ಲಿ ಬಂದಿರ್ತದೆ. ಹೆಂಗೋ ಹಂಗ ಇಲ್ಲೂ ಕೂಡ ಪರಮಾತ್ಮನಂತೆ ನಾವಾಗ್ತೀವಿ ಅಂದ್ರೆ ನಾವು ಸದೃಶರು, ಚತುರ್ಭುಜಧಾರಿಗಳು, ಶಂಖಚಕ್ರಾದಿಗಳು ಎಲ್ಲವೂ ನಮಗೆ ಸಿಗುತ್ತಾವ ಅಂತ ಅರ್ಥ ಅಲ್ಲಿಗೆ. ಆಯ್ತಾ? ಏಕದೇಶ ಸ್ಥಿತಿ ತಥಾ, ಒಂದೇ ದೇಶದಲ್ಲಿ ಇರುವಿಕೆ ಇದು ಬಂದದ. ಹೆಂಗ? ಎಲ್ಲಾ ಆಕಳು ಸಾಯಂಕಾಲ ಕೊಟ್ಟಿಗೆ ಒಳಗ ಒಂದಾದವು. ಕೊಟ್ಟಿಗೆ ಒಳಗ ಒಂದಾದವು ಅಂದ್ರೆ ಆ ಒಂದು ಅನ್ನೋದು ಕೊಟ್ಟಿಗೆ ಒಂದ ಅದ, ಅವು ಒಂದಾಗಿಲ್ಲ. ಕೊಟ್ಟಿಗೆ ಒಂದದ. ಅದಕ್ಕೆ ಆ ದೇಶದ ಧರ್ಮವನ್ನು ಧರ್ಮಿಯಲ್ಲಿ ವ್ಯಕ್ತಿಯಲ್ಲಿ ಹೇಳ್ಬಿಡ್ತೀವಿ. ಗೊತ್ತಾತಿಲ್ಲೋ? ಹಿಂಗ 3 ರೀತಿಯಿಂದ ಏಕೀಭಾವ ತ್ರಿಧಾ ಪ್ರೋಕ್ತ. ಭಾಷ್ಯ ವಾಕ್ಯ ನೋಡ್ಕೋತ ಹೋಗ್ರಿ, ಅರ್ಥ ಹೇಳ್ಕೋತ ಹೋಗ್ತೀನಿ. ಏಕೀಭಾವ ಎಂಬುದನ್ನ 3 ರೀತಿಯಿಂದ ಹೇಳ್ಯಾರ. ನೈಕ ಭಾವ ಸ್ವರೂಪಯೋಹೋ, ಎಂದು ಸ್ವರೂಪ ಒಂದಾತು ಅಂತ ಬರುದಿಲ್ಲ. ಸ್ವರೂಪ ಒಂದಾಗೋದಿಲ್ಲ, ಎರಡು ಒಂದಾಗೋದಿಲ್ಲ. ಕುತೋ ಅಭೂತಸ್ಯ ಭವನಂ ಸ್ವರೂಪಸ್ಯೈಕ್ಯಮೇವ ಹಿ. ಯಾಕ? ಹಿಂದೆ ಯಾವುದು ಒಂದಾಗಿರ್ಲಿಲ್ಲ ಅದು ಈಗ ಒಂದಾಗ್ಲಿಕ್ಕೆ ಹೆಂಗ್ ಸಾಧ್ಯ ಅದ ಅಂತ ಶ್ರೀಮದಾಚಾರ್ಯರ ಒಂದು ತರ್ಕ. ಇದು ಎಲ್ಲಾ ಗ್ರಂಥಗಳಲ್ಲಿ ಮಾಡ್ತಾರೆ ಶ್ರೀಮದಾಚಾರ್ಯ. ಅಲ್ಲೂ ಗಂಡ ಹೆಂಡತಿ ಒಂದಾದ್ರು, ಬ್ರಾಹ್ಮಣರು ಒಂದಾದ್ರು ಅನ್ನೋಲ್ಲೆಲ್ಲ ಹಿಂದವರು ಎಂದೂ ಒಂದ್ ಇದ್ದಿದ್ದಿಲ್ಲ. ಒಂದಿಲ್ಲದೆ ಇದ್ದವ್ರು ಒಂದ್ ಹೆಂಗ ಆಗ್ಬೇಕು? ಯಾಕಂದ್ರೆ ಸಂಸ್ಕೃತದೊಳಗ ಏಕೀಭಾವ ಅಂತನ್ನೋ ಅಲ್ಲಿ ಅದಕ್ಕೆ ಚ್ವಿ ಪ್ರತ್ಯಯ ಅಂತ ಕರೀತಾರೆ. ಏನ್ ಕರೀತಾರೆ? ಚ್ವಿ ಪ್ರತ್ಯಯ ಅಂತ ಕರೀತಾರೆ. ಇದು ಹೆಂಗ? ಏಕೀಭಾವ, ಆಮೇಲೆ ಸಮುದ್ರಿ ಭಾವ, ಆಮೇಲೆ ಮತ್ತ ದೇವತಾ ಭಾವ, ಇದು ಎಲ್ಲ ಈ ಅಂತ ಎಲ್ಲಿ ಬರ್ತಿರ್ತದ ನೋಡ್ರಿ, ಅದೆಲ್ಲ ಚ್ವಿ ಪ್ರತ್ಯಯ ಅಂತವಾದದ್ದು. ಅದೇನ್ ತಿಳಿಸ್ತದ ಅಂದ್ರೆ ಹಿಂದೆ ಎರಡಾಗಿದ್ದು ಈಗ ಒಂದಾಗಿ ಕಾಣುತ್ತದ ಅಂತ ತೋರಿಸ್ತದ. ಹೊರತಾಗಿ ಅದು ಎಂದೂ ಕೂಡ ಒಂದಿತ್ತು ಅಂತ ತೋರ್ಸಂಗಿಲ್ಲ. ಪಯೋಧರಿ ಭೂತ ಚತುಸ್ಸಮುದ್ರ. ಅವರು ನಮ್ಮ ಇವರು ಕಾಳಿದಾಸ ಪ್ರಯೋಗ ಮಾಡ್ತಾನೆ, ಪಯೋಧರಿ ಭೂತ ಚತುಸ್ಸಮುದ್ರ. ಆ ಆಕಳಿಗೆ ಕೆಚ್ಚಲಿನಂತೆ ಇದ್ದವು 4 ಸಾಗರಗಳು ಅಂತ. ಅಲ್ಲಿ ಅದೇ 4 ಸಾಗರ ಕೆಚ್ಚಲಾಗಿ ಬರುವುದಿಲ್ಲ. ಅಂದ್ರ ಹಿಂದೆ ಇಲ್ಲದೆ ಇದ್ದದ್ದು ಈಗ ಆಯಿತು ಅಂತ ತೋರಿಸ್ಲಿಕ್ಕೆ ಶಬ್ದ ಅದು. ಅದಕ್ಕಂದ್ರು ಕುತೋ ಭೂತಸ್ಯ ಭವನಂ, ಯಾವುದು ಹಿಂದೆ ಇರ್ಲಿಲ್ಲ ಅದು ಆಗುವುದು ಹೇಗೆ ಸಾಧ್ಯ? ಸ್ವರೂಪಸ್ಯೈಕ್ಯಮೇವ ಹಿ, ಸ್ವರೂಪದ ಐಕ್ಯ ಎಂಬುದು ಸಾಧ್ಯವಿಲ್ಲ. ಅದಕ್ಕ ಅಥೋ ನದೀನಾಂ ಜೀವಾನಾಂ, ಸರಳವಾದ ಭಾಷೆಯಲ್ಲೇನು, ಯಾವುದು ಮೊದಲಿಗೂ ಭಿನ್ನವಾಗಿರ್ತದೋ ಅದು ಅನಂತರದಲ್ಲೂ ಭಿನ್ನವಾಗಿರ್ತದೆ. ಹೊರತಾಗಿ ಮೊದಲು ಅಭಿನ್ನವಾಗಿ ಆಮೇಲೆ ಭಿನ್ನವಾಗುವುದಾಗಲಿ, ಮೊದಲು ಭಿನ್ನವಾಗಿ ಆಮೇಲೆ ಅಭಿನ್ನವಾಗುವುದಾಗಲಿ ಆಗುವುದಿಲ್ಲ. ಭಗವಂತನ ರೂಪಗಳಲ್ಲಿ ಯಾವಾಗಲೂ ಅಭೇದವೇ ಇದೆ, ಐಕ್ಯವಿದೆ ಅಲ್ಲ. ಮತ್ತೆ ಐಕ್ಯಕ್ಕೂ ಶ್ರೀಮದಾಚಾರ್ಯ ಮುಂದೆ ಶಬ್ದ ಚಂದ ಹೇಳೋರಿದ್ದಾರೆ. ಯಾವಾಗಲೂ ಭಗವಂತನ ರೂಪಗಳಿಗೆ ಅಭೇದವೇ ಇದೆ. ಅದು ಇಲ್ಲಿ ಅವತಾರ ಮಾಡಿದಾಗ್ಲೂ ಅಭೇದ, ಅಲ್ಲಿ ಹೋದಾಗ್ಲೂ ಮೂಲ ರೂಪದ ಅಲ್ಲಿ ಸೇರ್ಕೊಂಡಾಗ್ಲೂ ಮತ್ತೆ ಅಭೇದನೆ. ಇಲ್ಲಿ ಬಂದಾಗ ವ್ಯಾಸ ರಾಮ ಕೃಷ್ಣ ಭಿನ್ನ ಭಿನ್ನ ಇದ್ರು ಅಂತ ಅಲ್ಲಿ ಹೋದಾಗ ಭಿನ್ನ ಭಿನ್ನ ಅಂತ ಹಿಂಗ ಅನ್ನಬಾರದು. ಅಲ್ಲೇ ಅಲ್ಲದು, ಎಲ್ಲ ಕಡೆಗೂ ಅಭೇದವನ್ನೇ ಹೇಳಬೇಕು. ನಮಗೆ ಎಲ್ಲ ಕಡೆಗಳಲ್ಲೂ ಏನ್ ಮಾಡ್ಬೇಕು? ಭೇದವನ್ನೇ ಹೇಳಬೇಕು. ಅರ್ಥ ಆಗ್ತಾ ಇದೆಯಾ? ಸರಿ, ಓಕೆ. ಕುಲಕರ್ಣಿ ಅವರ ಅರ್ಥ ಆಗ್ಲಿಕ್ಕೆ ಇಲ್ಲೋ? ರೈಟ್, ಓಕೆ. ಮುಂದೆ ನೋಡ್ರಿ. ಅದಕ್ಕೆ ಅಥೋ ನದೀನಾಂ ಜೀವಾನಾಂ ವಿರುದ್ಧಾನಾಂ ನೃಣಾಮಪಿ ಅಬ್ಧಿನ ಹರಿಣ ಚೈವ ತಥೈವ ಚ ನರಾಂತರೈಃ ಏಕೀಭಾವಸ್ತು ಸಂಶ್ಲೇಷಃ ವಿರೋಧಸ್ಯ ಚ ವರ್ಜನಂ. ಆದ್ದರಿಂದ ಅಥೋ, ಆದ್ದರಿಂದ ನದೀನಾಂ ನದಿಗಳ,
ಜೀವಾನಾಂ ಜೀವರ ಎಂಥವರು, ವಿರುದ್ಧಾನಾಂ ನೃಣಾಮಪಿ ಪರಸ್ಪರ ವಿರುದ್ಧವಾದ ಮನುಷ್ಯರು, ಅಬ್ಧಿನ ಹರಿಣಾಚೈವ ನದಿಗಳು ಸಾಗರದ ಜೊತೆಗೆ ಒಂದಾದವು, ಪರಸ್ಪರ ವಿರುದ್ಧರಾದ ಜೀವರು ದೇವರು, ಅಂದ್ರೆ ಸ್ವತಃ ಜೀವರಲ್ಲಿ ವಿರೋಧ, ಸ್ವತಃ ಜೀವರಿಗೂ ಪರಮಾತ್ಮನಿಗೂ ವಿರೋಧ, ಇಂಥವರು ಒಂದಾದರು ಅಂತಂದ್ರ ಸಂಶ್ಲೇಷ ವಿರೋಧಸ್ಯ ಚ ವರ್ಜನಂ. ಸಂಶ್ಲೇಷ ಅನ್ನೋ ಶಬ್ದಕ್ಕೆ ಒಂದೇ ಜಾಗದಲ್ಲಿ ಇರುವುದು, ಜೊತೆ ಸೇರುವುದು ಅಂತ ಅರ್ಥ. ಬರ್ಕೊಳ್ರಿ, ಸಂಶ್ಲೇಷ ಅನ್ನೋ ಶಬ್ದಕ್ಕೆ ಜೊತೆಗಿರುವುದು ಅಂತೆ ಅರ್ಥ ಮಾಡಬೇಕು. ದೃಷ್ಟಾಂತ ಮತ್ತು ದಾಷ್ಟಾಂತಿಕ ಏನದ? ಪರಸ್ಪರ ವಿರುದ್ಧವಾದ ನದಿಗಳು, ಕರಿಬಣ್ಣದ ಬಿಳಿ ಬಣ್ಣದ ಬಣ್ಣಾಂತರದ ನದಿಗಳು, ಸಮುದ್ರ ಒಂದಾದವು ಅಂದ್ರೆ ಏನರ್ಥ? ಅದಕ್ಕೆ ಜೊತೆಗಿದ್ದುವು ಅಂತ ಅರ್ಥ ಅಷ್ಟೇ. ಪರಸ್ಪರ ವಿರುದ್ಧವಿರುವ ಜೀವರು, ಪರಮಾತ್ಮನ ಜೊತೆಗೂ ವಿರುದ್ಧವಾಗಿರುವ ಜೀವರು ಒಂದಾದರು ಅಂದ್ರೆ ಜೊತೆಗಿರುವರು ಅಂತಿಷ್ಟೇ ಅರ್ಥ, ಬೇರೆ ಅರ್ಥ ಅಲ್ಲ. ಸ್ವರೂಪೈಕ್ಯಂ ಕುತಸ್ತೇಷಾಂ, ಎಲ್ಲಿಂದ ಸ್ವರೂಪೈಕ್ಯ ಹೇಳ್ತೀರಪ್ಪ ನೀವು? ಯಾಕ? ನಿತ್ಯ ಭಿನ್ನ ಸ್ವರೂಪಿಣಾಂ, ಅನಾದಿ ಕಾಲದಿಂದಲೂ ಭಿನ್ನವಾದ ಸ್ವರೂಪವೇ ಉಳ್ಳವರು. ಜೀವ ಅನಾದ್ಯನಂತ ಕಾಲದವರೆಗೂ ಅದೇ ತರಹದ ಸ್ವಭಾವ ಉಳ್ಳವನು, ಪರಮಾತ್ಮ ಅದೇ ಸ್ವಭಾವ ಉಳ್ಳವನು. ಎರಡು ವಿರುದ್ಧ ಸ್ವಭಾವ ಇದ್ದದ್ದು ಒಂದ್ ಹೆಂಗಾಗ್ಬೇಕ್ರಿ? ಅವೆಲ್ಲರೂ ಹೇಳ್ಕೊಂಡಂತ ಹಂಗಾಗೋದಾದ್ರೆ ದಹನ ಅಂದ್ರೆ ಸುಡುವಿಕೆ ಎಂಬ ಧರ್ಮವುಳ್ಳ, ದಹನ ನಾಶಕವೆಂಬುವಂತಹ ಗುಣವುಳ್ಳ ನೀರು ಬೆಂಕಿ ಒಂದಾಗ್ಲಿ ಹೇಳ್ರಿ, ಹೆಂಗ ಬರ್ತದ? ದಹನ ಅದು ಜಲ ಅನಿಲಯೋಹೋ, ನೀರು ಮತ್ತು ಬೆಂಕಿಗಳು ವಿರುದ್ಧ ಧರ್ಮ ಉಳ್ಳದ್ದು. ಎಂದಿನಿಂದ? ಅಂದಿನಿಂದ. ಎಂದಿನವರೆಗೆ? ಅಂದಿನವರೆಗೆ. ಅಂದಿನಿಂದ ಅಂದಿನವರೆಗೆ ನೀರು ಬೆಂಕಿ ಎರಡೂ ವಿರುದ್ಧ ಧರ್ಮ ಉಳ್ಳದ್ದು. ಅವುಗಳು ಒಂದಾಗುವುದಾದರೆ ಇಲ್ಲೂ ಒಂದಾಗಲಿ, ಆಗುವುದಿಲ್ಲ. ಅದಕ್ಕ ನಿತ್ಯ ಭಿನ್ನ ಸ್ವರೂಪಿಣಾಂ ಹರೇರಪಿ ಸ್ವರೂಪಾಣಾಂ ಏಕಭಾವೋ ಯದೋಚ್ಯತೆ. ಶ್ರೀಮದಾಚಾರ್ಯ ಸಿದ್ಧಾಂತ ಎಷ್ಟು ಗಟ್ಟಿದೆ ನೆನ್ಪಿಟ್ಕೊಳ್ರಿ. ಭಗವಂತನ ಸ್ವರೂಪಗಳು ಒಂದಾದವು ಅಂತ ಯಾವಾಗ ಹೇಳ್ತೀವಿ, ಸಂಶ್ಲೇಷ ಏವ ಸಿದ್ಧತ್ವಾತ ಸ್ವರೂಪೈಕ್ಯಸ್ಯ ಅನುಭವ. ಅಲ್ಲೂ ಸಹಿತ ನಾವು ಭಗವದ್ ರೂಪಗಳಿಗೆ ಒಂದು ಸೇರ್ಕೊಂಡ್ವು ಅಂತ ಹೇಳಂಗಿಲ್ಲ. ಒಂದ ದೇಹದಲ್ಲಿ ಎಲ್ಲಾ ರೂಪಗಳು ಬಂದು ನಿಂತುಕೊಂಡ್ವು ಅಂತ ಅರ್ಥ ಹೇಳ್ತೀವಿ ನಾವು ಅಲ್ಲೂ ಸಹಿತ. ಅಂದ್ರ ರಾಮಾವತಾರ ಮುಗಿತಪ್ಪ, ರಾಮ್ ಮ್ಯಾಲ್ ಹೋದ, ಮೂಲ ರೂಪದಾಗ ಐಕ್ಯ ಹೊಂದಿದ ಅಂದ್ರ ಮೂಲ ರೂಪದಲ್ಲಿ ರಾಮರೂಪ ಹೋಗಿ ಕೂತ್ಕೊಂಡ್ತೀವ್, ಇಷ್ಟೇ ಅರ್ಥ ಅದಕ್ಕೆ. ಅದು ಒಂದಾತು ಅಂತ ಅರ್ಥ ಅಲ್ಲ ಅಲ್ಲೂ. ಅಂದ್ರೆ ಶ್ರೀಮದಾಚಾರ್ಯ ಪ್ರಕಾರ ಭಗವಂತನ ರೂಪಗಳಿಗೇನೇ ನಾವು ಐಕ್ಯ ಹೇಳಿದ್ರ ಸಂಶ್ಲೇಷ ಹೇಳ್ತೀವಿ. ಯಾರು ಎಂದೂ ಅಭಿನ್ನನೇ ಆಗಿದ್ದಾನ, ಇನ್ನು ಭಿನ್ನರಿರುವಂತಹ ನಿಮಗ ನಾವೆಂಗ್ರಿ ಐಕ್ಯ ಹೇಳಿಕ್ ಸಾಧ್ಯದ? ನಡ್ರಿ ಮನೆಗೆ ಅಂತ ಬೈ ಕಳಿಸ್ತಾರ ನಮ್ಗೆ. ಅರ್ಥ ಆಯ್ತಾ? ಕೃಷ್ಣಾವತಾರ ಮುಗಿತ್ರಪ್ಪ, ವ್ಯಾಸಾವತಾರ ಮುಗೀತಿ, ಇಲ್ಲಿ ಜನ ಎಲ್ಲ ಹೋದ್ರು, ಪ್ರಳಯ ಕಾಲ ಬಂತು, ಯಾರು ಇದ್ದಿದ್ದಿಲ್ಲ, ಮತ್ತೇನ್ ನೋಡ್ಬೇಕ? ಹೊಳ್ಳೊಯ್ದ ಎಲ್ಲಿ ಹೋದ? ಮೂಲ ರೂಪದ ನಾರಾಯಣ ಮಲ್ಕೊಂಡಿದ್ದ, ಅವನ ದೇಹದೊಳಗೆ ಹೋಗ್ಬಿಡ್ತು. ಅವನ ದೇಹದೊಳಗೆ ಹೋಗಿ ಆ ಮೂಲ ರೂಪದ ನಾರಾಯಣನ ದೇಹದಲ್ಲಿ ಒಂದ್ ಕಡೆಗೆ ವ್ಯಾಸರೂಪ, ಒಂದ್ ಕಡೆಗೆ ಮೋಹಿನಿ, ಒಂದ್ ಕಡೆಗೆ ಹೈಗ್ರೀವ, ಒಂದ್ ಕಡೆಗೆ ಇದು ಹಂಗೇ ಉಳ್ದಾವು. ಅವು ಎಂದೂ ಒಂದಕ್ಕೊಂದು ಮಿಕ್ಸ್ ಆಗಿ ಕಲಬೆರಕೆ ಆಗಿಲ್ಲ. ಯಾಕ ಅಂದ್ರೆ ಮುಂದಿನ ಕಲ್ಪದಾಗ ಮತ್ ಹೊರಗೆ ಬರ್ತಾವು. ಒಂದ್ ವೇಳೆ ಒಂದಕ್ಕೊಂದೆಲ್ಲ ಆಗಿದ್ರೆ ಹೊಸ ಸೃಷ್ಟಿ ಮಾಡ್ಬೇಕ ಅವ ದೇವ್ರು. ಹೊಸ ಸೃಷ್ಟಿ ಹೆಂಗ್ ಮಾಡ್ತಾನ ಎಲ್ರ? ಹೊಸ ಸೃಷ್ಟಿ ಮಾಡಿದ ಅಂದ್ರೆ ಆ ರೂಪಕ್ಕೆ ಅನಿತ್ಯತ್ವ ಬರ್ತದದು. ರೂಪಕ್ಕೆ ಅನಿತ್ಯತ್ವ ಬರೋಂಗಿಲ್ಲ. ರೂಪ ಅನಾದಿ ನಿತ್ಯ. ಅನಾದಿ ನಿತ್ಯವಾದ ರೂಪ ಹಂಗೆ ಇರ್ಬೇಕು ಅಂತ ಆದ್ರೆ ಮೂಲ ರೂಪದಲ್ಲಿ ಹಂಗೆ ಇರ್ತಾವ. ಒಳಗ್ ಹೋಗಿ ಜೊತೆಗೆ ಇರ್ತಾವ ಹೊರತಾಗಿ ಹೊರಗ್ ಜೊತೆ ಇರಂಗಿಲ್ಲ. ನಮಗೇನ್ ಅನಿಸ್ತದ? ಒಳಗ್ ಹೋದದ್ದಕ್ಕೆ ಒಂದಾತು ಅಂತ ಅನಿಸ್ತದ. ಈಗ ಮೋಹಿನಿ ರೂಪದಂತ ಇಟ್ಕೊಳ್ರಿ, ದೇವ್ರದ್ದು ಮೋಹಿನಿ ರೂಪ. ಅದ್ ಇಲ್ಲಿ ಎಷ್ಟು ದಿವಸ ಕಂಡದ? ಒಂದೇ ಒಂದ್ರಿ. ಸಮುದ್ರ ಮಥನ ಕಾಲದಾಗ ಒಂದ್ ಕಂಡದ್ ಬಿಟ್ರೆ ಮತ್ತೆ ಎಂದೂ ಕಂಡೇ ಇಲ್ಲ. ಆ ರುದ್ರದೇವ ಪ್ರಸಂಗ ಮುಗೀತು ಅಂತ ಇಟ್ಕೊಳ್ರಿ. ಅಲ್ಲಿಂದ ಹೋಗಿ ಸೇರ್ಕೊಂಡ್ಬಿಟ್ಟ ಅಂದ್ರೆ ಮುಗೀತ್ ಕಲಾಸ್. ಮತ್ ಮುಂದಿನ ಸರ್ತಿನೇ ಸಮುದ್ರ ಮಥನ ಮಾಡಿದಾಗ ಹೊರಗೆ ಬರವ, ಅಲ್ದಂಗ ಹೊರಗೆ ಬರೋದಿಲ್ಲ. ಅದಕ್ಕೆ ಆಚಾರ ಅಂತಾರ ಹರೇರಪಿ ಸ್ವರೂಪಾಣಾಂ ಏಕಭಾವ ಯದೋಚ್ಯತೆ. ಭಗವಂತನ ಸ್ವರೂಪಗಳ ಏಕಭಾವ ಅಂತೇನಂತಾರೋ ಸಂಶ್ಲೇಷ ಏವ ಸಿದ್ಧತ್ವ. ಅರ್ಥ ಆಯ್ತಾ? ಬಹಳ ಚಂದದ ಪ್ರಮೇಯ. ಅಂದ್ರೆ ದೇವರ ವಿಷಯದಲ್ಲೂ ನಾವು ತಪ್ಪು ತಿಳಿಬಾರ್ದು. ಐಕ್ಯ ಅಂತನೋ ಶಬ್ದಕ್ಕೆ, ಅಭಿನ್ನ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಸಮಾನವಾದ ಸಾಮರ್ಥ್ಯ, ಸಮಾನವಾದ ಜ್ಞಾನ, ಅಳತೆ ಅಂತ ಅರ್ಥವೇ ಹೊರತಾಗಿ ಎರಡೂ ಒಂದಾದವು, ಹಾಲು ನೀರು ಒಂದಾದವು ಅಂತ ಹೆಂಗ್ ಹೇಳ್ತಿರ್ತೀವಿ ಸುಮ್ ತಿಳಿಲಿಕ್ಕೆ, ಹಂಗೆ ಹೇಳಿಕ್ ಬರುದಿಲ್ಲ ಅಲ್ಲಿ. ಅರ್ಥ ಆಯ್ತಾ? ಸರಿ, ಅಷ್ಟೇ ಒಳಗೆ ದೊಡ್ಡ ಜಾಗ ಇರ್ತದ, ಸೀಟ್ನಾಗ ಕೂತ್ಬಿಡ್ತಾರ ಅಷ್ಟೇ. ಸ್ವರೂಪ ಸರಿ ನೋಡ್ರಿ. ಗತಾಹ ಅನ್ನೋ ಶಬ್ದಕ್ಕ
ಅಂದ್ರೆ ಮಂತ್ರದೊಳಗಿಂದ ಬಂತೀಗ. ಈಗ ಮೊದಲು ಏಕೀಭವಂತಿ ಅನ್ನೋ ಶಬ್ದಕ್ಕೆ ಅರ್ಥ ಸ್ಪಷ್ಟ ಮಾಡಿಬಿಟ್ರು. ಶ್ರೀಮದಾಚಾರ್ಯ ಏಕೀಭವಂತಿ ಎಂಬುದನ್ನು ಇಷ್ಟು ವಿವರಣೆ ಕೊಟ್ಟದ್ದು ಇದೇ ಮೊದಲೇ ಸರ್ತಿ. ಮುಂದೆ ಬಹಳ ಬೇರೆ ಕೊಡ್ತಾರಂತ ಇಟ್ಕೊಳ್ರಿ. ಅಂದ್ರೆ ಎಷ್ಟು ಗಟ್ಟಿ ಆಚಾರ ಅಂದ್ರೆ ದೇವರ ವಿಷಯದಲ್ಲೂ ಏಕೀಭವನ ಅಂದ್ರೆ ಹಿಂಗೇ ತಿಳ್ಕೊಬೇಕ ಹೊರತಾಗಿ ಬ್ಯಾರೆ ತಿಳ್ಕೊಳ್ಳೋಂಗೆ ಇಲ್ಲ. ಯಾಕೆ ಹಂಗ ಆಚಾರ ಪ್ರಮಾಣ ಉದಾಹರಿಸಿದ್ರು ಅಂದ್ರೆ ಎಲ್ಲರ ಒಂದ್ ಕಡೆಗೆ ಏಕೀಭವನ ಅನ್ನೋ ಶಬ್ದಕ್ಕೆ ಸೇರ್ಕೊಂಡ್ರು ಅಂತ ಅರ್ಥ ಬಂದ್ರ ಉಳ್ದವ್ರಿಗೆ ಸೇರ್ಕೊಳಕ್ ಅವಕಾಶ ಸಿಕ್ಬಿಡ್ತದ. ಅದಕ್ಕೆ ಎಲ್ಲೂ ಯಾರಿಗೂ ಅವಕಾಶ ಕೊಡೋಂಗೆ ಇಲ್ಲ ಅಂತ ಆಚಾರ. ಅಷ್ಟು ಪರ್ಫೆಕ್ಟ್ ವ್ಯವಸ್ಥೆ. ಇದೊಂದು ಪ್ರಮೇಯ, ಹೊಸ ಪ್ರಮೇಯ ನಾವು ಕಲ್ತದ್ದೀವತ್ತ. ಏನ್ ಹೊಸ ಪ್ರಮೇಯ ಅಂದ್ರ ಭಗವಂತನ ರೂಪಗಳಲ್ಲೂ ಐಕ್ಯ ಅಂದ್ರ ಒಂದೇ ಕಡೆ ಇರೋದು ಅಂತ ಅರ್ಥವೇ ಹೊರತಾಗಿ ಎರಡೂ ಒಂದಾದವು ಅಂತ ಅರ್ಥ ಅಲ್ಲ. ಎರಡು ಮೇಣ ತೆಗೆದಿದ್ರು, ಎರಡು ತೆಗೆದಿದ್ರು, ಮೇಣ ಹಿಂಗ್ ಕಲಿಸಿ ಹಿಂಗ್ ಮಾಡಿಬಿಟ್ರು ಅಂತ ಹಂಗ ಅರ್ಥ ಅಲ್ರಿ. ಅದು ಒಂದ್ ಜಾಗದಾಗ ಕೂತ್ಕೊಂಡ್ರೆ ಅಷ್ಟ ಹೋದು. ಅಲ್ಲ, ಎಲ್ಲಾರಿಗೂ ಹಂಗೆ ಇರ್ತದೆ ಸಾಮಾನ್ಯ. ಇದು ಕೇಳಿದ್ಮೇಲೆ ಮರ್ತು ಹೋದ್ಮೇಲೆ ಮತ್ತೆ ಹಂಗೆ ಇರ್ತದೆ. ಮರ್ತು ಹೋಗ್ತದೆ, ಪಾಠ ಮರ್ತು ಹೋಗ್ತದೆ, ಮರ್ತು ಹೋಗ್ಬಿಟ್ಟು ಮತ್ತೆ ಹಂಗೆ ಇರ್ತದೆ. ಸರಿ, ಗತಾಹ ಅಂದ್ರೆ ಮುಕ್ತಾಹ ಅಂತ ಅರ್ಥ. ಯಾಕೆ ಹಿಂಗಂದ್ರಿ ಗತಾಹ ಮುಕ್ತಾಹ ಅಂದ್ರೆ ಪರಭಾಷ್ಯಕಾರರು ಬೇರೆಯವರು ಗತಾಹ ಭವಿಷ್ಯಂತಿ ಅಂತ ಅರ್ಥ ಬರದ. ಅವರು ಗತಾಹ ಭವಿಷ್ಯಂತಿ ಮುಂದೆ ಬರ್ತದ ವಾಕ್ಯದಾಗದ. ಅಲ್ಲಿ ಗತಾಹ ಭವಿಷ್ಯಂತಿ ಅಂತ ಭವಿಷ್ಯಂತಿ ಎಂಬ ಪದವನ್ನು ಅಧ್ಯಾಹಾರ ಮಾಡಿಕೊಳ್ತಾರೆ. ಬೇಡ ಅಂದ್ರೆ ಶ್ರೀಮದಾಚಾರ್ಯ ಗತಾಹ ಅನ್ನೋ ಶಬ್ದಕ್ಕ ಮುಕ್ತಾಹ ಅಂತ ಅರ್ಥ ಹೇಳಿಬಿಟ್ರೆ ಕೆಲಸ ಮುಗಿದು ಹೋಗ್ತದೆ. ಇಲ್ಲ ಅಂದ್ರೆ ವೇದಕ್ಕ ನೀವೊಂದು ಎಕ್ಸ್ಟ್ರಾ ಅಕ್ಷರ ಹಚ್ಚಿ ಅಧ್ಯಾಹಾರ ದೋಷ ಅಂತ ಮಾಡ್ಕೋಬೇಕಾಗ್ತದೆ. ಬೇಡ, ಏನ್ ಬೇಕಾಗಿಲ್ಲ. ಗತಾಹ ಮುಕ್ತಾಹ ತೆಳಗ ಮುಂದೆ ವಾಕ್ಯ ಪ್ರಾಣಾದಿ ಪಂಚದಶ ಕಲಾರೂಪಾಹ ದೇವತಾಹ. ಪ್ರಾಣಾದಿ ಪ್ರಾಣದೇವರೇ ಮೊದಲಾದ 15 ರೂಪಗಳು ಅಂದ್ರೆ ಕಲಾಭಿಮಾನಿಗಳು 16ವ ಪುಷ್ಕರನೊಬ್ಬನ್ ಪ್ರತ್ಯೇಕ ಇಟ್ಟಾರ, ಅಷ್ಟ ಬೇರೆ ಇಲ್ಲ. ಪ್ರಾಣಾದಿ ಪಂಚದಶ ಕಲಾರೂಪಾಹ ದೇವತಾ ಅನ್ಯೇಚ ಉಳಿದವರು ಪ್ರತಿದೇವತಾಸು ಈಸಿಕೊಳ್ಟು ಹಾಕೊಳ್ರಿ. ಪ್ರತಿದೇವತಾಸು ಆದ್ಮೇಲೆ ದೇವತಾ ಪ್ರತಿಬಿಂಬ ಭೂತಾಸು ಪ್ರಜಾಸು ದೇವತೆಗಳಿಗೆ ಪ್ರತಿಬಿಂಬರಾದ ಪ್ರಜೆಗಳಲ್ಲಿ. ಏನು ಸ್ಪಷ್ಟ ಮಾಡಿದ್ರು ಶ್ರೀಮದಾಚಾರ್ಯರು? ನಾವೆಲ್ಲ ಪ್ರಜೆಗಳು ದೇವತೆಗಳಿಗೆ ಪ್ರತಿಬಿಂಬರು. ಒಂದು ತುಂಬಾ ಸುಂದರವಾದ ಅಂಶ ಇದು, ತುಂಬಾ ಸುಂದರವಾದ ಅಂಶ. ಏನಂತ ಹೇಳಿದ್ವಿ? ಭಗವಂತನಿಗೆ ಮಾತ್ರ ನಾವು ಪ್ರತಿಬಿಂಬರು ಅಂತ ಒಂದು ಗೊತ್ತಿತ್ತು ನಮಗ, ಸರಿನಾ? ಬಿಂಬೋಸಿ ಪ್ರತಿಬಿಂಬೋಸ್ಮಿ, ದೇವರೇ ನಾನು ನೀವು ಹೆಂಗಿದ್ದೀರಿ ಅಂದ್ರೆ ಬಿಂಬ ಪ್ರತಿಬಿಂಬ ಅಂತ. ಈ ಮಾತಿನಿಂದ ಉಪನಿಷತ್ತಿನ ಮಾತಿಗೆ ಆಚಾರ್ಯರ ವ್ಯಾಖ್ಯಾನ ಜೊತೆಗೆ ಕೊಡುವ ತೆಳಗಿನ ಪ್ರಮಾಣ ವಾಕ್ಯದಿಂದ ನಾವು ದೇವತೆಗಳಿಗೂ ಪ್ರತಿಬಿಂಬರು. ಅಂದ್ರೆ ಉದಾಹರಣೆಗೆ ರುದ್ರದೇವರಿಗೆ ನಾವು ಪ್ರತಿಬಿಂಬರು. ಸಾಕ್ಷಾತ್ತೋ ಅಸಾಕ್ಷಾತ್ತೋ ಅದು ಅನಂತರದಲ್ಲಿ. ಒಟ್ಟಾರೆ ನಾವು ರುದ್ರದೇವರಿಗೂ ಪ್ರತಿಬಿಂಬರೇ. ಅರ್ಥ ಆಯ್ತಿಲ್ಲ ಹೇಳಿದ್ದು? ಯಾಕ ದೇವರಿಗೆ ಹೆಂಗ್ ಪ್ರತಿಬಿಂಬಿದ್ದೀವಿ ಹಂಗ ಉಳಿದ ದೇವತೆಗಳು ಪ್ರತಿಬಿಂಬಿದ್ದೀವಿ. ಹಂಗ ಬೇರೆ ಇಲ್ಲ. ಉಳಿದ ದೇವತೆಗಳಿಗೂ ನಾವು ಪ್ರತಿಬಿಂಬರೇ. ಅವ್ರ ಅಧೀನರು ಅಂತ ಅರ್ಥ ಅದಕ್ಕ. ಅವ್ರ ಹೆಂಗ್ ಹೇಳ್ತಾರ ಹಂಗ್ ಮಾಡಿಸೋದು, ಅವ್ರ ಒಳಗ್ ಸೇರ್ಕೊಂಡು ಹೆಂಗ್ ಮಾಡಿಸ್ತಾರ ಹಂಗ್ ಮಾಡ್ತೀವಿ ನಾವು. ಅಗ್ನಿ, ಆ ಅಗ್ನಿ ಎಂಬುವಂತಹ ದೇವತೆಗೆ ನಾವು ಪ್ರತಿಬಿಂಬರು, ಅವರ ಅಧೀನ ನಾವು. ನಮ್ಮ ವಾಗೀಂದ್ರಿಯ ಅಧೀನ, ನಾವ್ ಅಧೀನ, ಎಲ್ಲ ಅಧೀನ. ದೇವರು ಪ್ರಾಣದೇವರು ಲಾಸ್ಟ್ ಬಂದ್ರು, ಲಾಸ್ಟ್ ಬಂದು ಮನುಷ್ಯ ಬಂದ. ಹೌದು, ಅವಂಗ ದೇವರು ನಡು ದೇವತೆಗಳೆಲ್ಲ ಪ್ರತಿಬಿಂಬ್ರೆ, ಅಷ್ಟು ಮಂದಿ ಬಿಂಬರು. ನಾವು ಪ್ರತಿಬಿಂಬ, ಅವ್ರ ಬಿಂಬರು. ಅವ್ರ ಅಷ್ಟು ನಮ್ಗೆ ಬಿಂಬರೇ. ಹೌದು 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 ಬಿಂಬ. ನಾವು ಬಿಂಬ, ನಾವು ಬಿಂಬ. ಅವರಿಗೆ ಮೇಲ್ನವ್ರ ಬಿಂಬ. ಸರಿ ತಿಳ್ಕೊಂಡ್ರಿ, ಯೋಗ್ಯ ತಿಳ್ಕೊಂಡ್ರಿ ನೋಡ್ರಿ. ಅದಕ್ಕೆ ಇಲ್ಲ, ಅದಕ್ಕೆ ಮತ್ತೆ ಹೊಸ ಅಂತ ಹೇಳಿ ನಮಗ್ ಏನ್ ಸಂತೋಷ ಆಯ್ತು ಒಂದು ವಿಷಯ ಅಂದ್ರ, ದೇವರಿಗೆ ನಾವ್ ಹೆಂಗ್ ಪ್ರತಿಬಿಂಬ ಆಗೀವೋ ಹಂಗ ಪ್ರಾಣದೇವರಿಗೂ ನಾವು ಪ್ರತಿಬಿಂಬ ಆಗೀವಿ. ಗರುಡ ಶೇಷ ದೇವತೆಗಳಿಗೂ ಪ್ರತಿಬಿಂಬ ಆಗೀವಿ. ಸಾಕ್ಷಾತ್ತೋ ದ್ವಾರಾನೋ ಅದು ಬ್ರಾಕೆಟ್ ಒಳಗೆ ಇರೋಲ್ತಾಕ ನಮಗೆಲ್ಲ ಉಪಕಾರ ಮಾಡಿದವರು ಅವರು. ಬಿಂಬೀಭೂತರಾದ ನಮಗೆ ಬಿಂಬರಾದ ದೇವತೆಗಳೆಲ್ಲರೂ ಪರಮೋಪಕಾರಿಗಳು. ಅದಕ್ಕೆ ಯಾವ ದೇವತೆಗಳನ್ನು ಶ್ರೀಮದಾಚಾರ್ಯರು ಬಿಡ್ಲಿಕ್ಕೆ ತಯಾರಿಲ್ಲ. ತಮ್ಮ ಸಿದ್ಧಾಂತದಲ್ಲಿ ಯಾವುದೇ ಒಬ್ಬ ಸಣ್ಣ ದೇವತೆ ಅಂದ್ರೆ ಪರಮಾತ್ಮನ ದೃಷ್ಟಿಯಲ್ಲಿ ಬಹಳ ಸಣ್ಣ ದೇವತೆಯಾಗಿದ್ದರೂ ಅವನು ನಿಮಗೆ ಅತ್ಯಂತ ಮಹತ್ವದವನು. ನೀವು 100 ಅಲ್ಲ 1000 ಕೋಟಿ ಜನ್ಮಗಳ ಎತ್ತಿ ಬಂದ್ರು ಆ ದೇವತೆಗಳಿಗೆ ನೀವೇನು ಉಪಕಾರ ತೀರಿಸ್ಲಾರ್ರಿ, ಆ ದೇವತೆಗಳ ಋಣ ತೀರಿಸ್ಲಾರ್ರಿ, ಆ ದೇವತೆಗಳ ಸಮ ಆಗ್ಲಾರ್ರಿ, ಆ ದೇವತೆಗಳಲ್ಲಿದ್ದ ಜ್ಞಾನಾನಂದಗಳು ನೀವು ಬರುದಿಲ್ಲ. ನೀವು ಪ್ರತಿಬಿಂಬರೇ. ನೀವು ಶನೈಶ್ಚರನೆಂಬ ದೇವತೆ, ಧರಾ ದೇವತೆ, ಪುಷ್ಕರ ದೇವತೆ, ಇನ್ನೂ ಯಾರಾದರೂ ಇದ್ರೆ ಅವರೆಲ್ಲರಿಗೂ ನೀವು ಪ್ರತಿಬಿಂಬರೇ. ಅದರಿಂದ
ಅಷ್ಟೆಲ್ಲ ಮಂದಿದು ನಮ್ಗೆ ಆಶೀರ್ವಾದ. ಹಾ, ಮತ್ತೆ ಅದು ಅಡ್ವಾಂಟೇಜ್. ಇಷ್ಟು ಮಂದಿ ನಮ್ಮ ರಕ್ಷಕರಿದ್ದಾಗ ನಾವೇನ್ ಚಿಂತೆ ಮಾಡೋ ಕಾರಣ ಇಲ್ಲ. ಸರಿ, ಪ್ರತಿಷ್ಠಿತ ಪ್ರಜಾಸು ಪ್ರತಿಷ್ಠಿತಾ ಪ್ರತಿಬಿಂಬರಾಗಿ ಪ್ರಜೆಗಳಲ್ಲಿ ಇದ್ದಾರೆ ಬಿಂಬರಾಗಿ ಯಾರ್ಯಾರು ಇದ್ದವರು, ಅವರೆಲ್ಲ ಇದ್ದವರು ಕರ್ಮಾಣಿ ವಿಜ್ಞಾನಮಯೋ ಜೀವಶ್ಚ ಪರಮಾತ್ಮನಿ ಪ್ರವಿಶಂತಿ. ಕರ್ಮಾಭಿಮಾನಿಯಾದ ಪುಷ್ಕರ, ವಿಜ್ಞಾನಮಯನಾದ ಜೀವ, ಇವರೆಲ್ಲರೂ ಪರಮಾತ್ಮನಲ್ಲಿ ಪ್ರವೇಶಗೊಳ್ಳುತ್ತಾರೆ. ಸರಿ ಆಯ್ತಾ? ಅಂದ್ರೆ ಮಂತ್ರದ ಅರ್ಥ ಈ ಬರದ ಆಚಾರ ಮೊದಲು ಪ್ರಮಾಣ ಕೊಟ್ಬಿಟ್ರು, ಏಕೀಭವಂತಿ ಬಹಳ ಇಂಪಾರ್ಟೆಂಟ್ ಇತ್ತು ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿ ಮುಂದೆ ತಗೊಂಡ್ರು. ಪ್ರತಿದೇವತಾಸು ಅನ್ನೋ ಶಬ್ದ ಉಪನಿಷತ್ನೊಳಗದ. ಅದಕ್ಕೆ ದೇವತೆಗಳಿಗೆ ಪ್ರತಿಬಿಂಬರಾದ ಪ್ರಜೆಗಳಲ್ಲಿ ಪ್ರತಿಷ್ಠಿತ, ಪ್ರತಿಯೊಬ್ಬ ಪ್ರಜೆಗಳಲ್ಲೂ ಇರುವಂತಹ ದೇವತೆಗಳು ಮತ್ತು ಜೀವ ಇವರೆಲ್ಲರೂ ಮುಕ್ತರಾದ ಮೇಲೆ ಭಗವಂತನಲ್ಲಿ ಆಶ್ರಯ ಪಡಿತಾರ, ಪ್ರವೇಶ ಮಾಡ್ತಾರ. ನೋಡ್ರಿ, ಪ್ರತಿಬಿಂಬೋ ಹರೇ ಪ್ರಾಣ, ಎಷ್ಟು ಚಂದ ಪ್ರಮಾಣದ ಮುಕ್ತಿ ವಿವೇಕ ಏನೋ ಗ್ರಂಥ. ಹರೇಹೇ ಪ್ರತಿಬಿಂಬ ಪ್ರಾಣ, ಮುಖ್ಯ ಪ್ರಾಣದೇವರು ಭಗವಂತನ ಪ್ರತಿಬಿಂಬರು. ತಸ್ಯ ಚ ಅನ್ಯಾಹ ಕಲಾಹ ಕ್ರಮಾತ್, ಆ ಪ್ರಾಣದೇವರಿಗೆ ಇನ್ನುಳಿದ ಕಲಾಭಿಮಾನಿಗಳು ಕ್ರಮವಾಗಿ ಪ್ರತಿಬಿಂಬರು. ಕಲಾನಾಂ ದೇವತಾ ಅನ್ಯಾಹ ದೇವತಾನಾಂ ನರ ಅಪಿ, ಆ ಕಲಾಭಿಮಾನಿ ದೇವತೆಗಳಿಗೆ ಅನ್ಯಾಹ ದೇವತಾ ಇನ್ನುಳಿದ ದೇವತೆಗಳು ಪ್ರತಿಬಿಂಬರಾಗಿದ್ದಾರೆ. ಅಂದ್ರೆ ಕಲಾಭಿಮಾನಿಗಳಲ್ಲದವರು ಇದ್ದಾರಲ್ಲ, ಇನ್ನು ಬೇರೆ ಬೇರೆ ದೇವತೆಗಳು ಇದ್ದಾರಲ್ಲ. ಉದಾಹರಣೆಗೆ ಜಯಂತ, ಕುಬೇರನ ಮಕ್ಕಳಾಗಿರುವಂತಹ ನಲಕೂಬರ ಮಣಿಗಿರಿಯವರು, ಇವರೆಲ್ಲ ಇದ್ದೇ ಇದ್ದಾರೆ ದೇವತೆಗಳು. ಅವರಲ್ಲ, ಅವರ್ಯಾರು ಯಾವ ಕಲೆಗಳಿಗೂ ಅಭಿಮಾನಿಗಳಲ್ಲ, ಮತ್ತು ಅವರೂ ಕೂಡ ಆಗಿದ್ದಾರೆ. ದೇವತಾನಾಂ ನರ ಅಪಿ, ದೇವತೆಗಳಿಗೆ ಪ್ರತಿಬಿಂಬರು ನರಾಹ, ಮನುಷ್ಯರೂ ಹೌದು. ಸರಿಯಾತೇನ್ರಿ? ತಸ್ಮಾತ್ ಸರ್ವೇಷು ಮುಕ್ತೇಶು, ಆದ್ರಿಂದ ಎಲ್ಲ ಮುಕ್ತರಲ್ಲಿ ನರೇಶ್ವಪಿ, ನರರಲ್ಲೂ ಕೂಡ ನಿಯಾಮಕಾಹ ತಿಷ್ಠಂತಿ, ನಿಯಾಮಕರಾಗಿ ದೇವತೆಗಳಿರ್ತಾರ. ನಾತ್ರ ಸಂದೇಹ, ವಿಚಾರ ಮಾಡ್ಬೇಡ್ರಿ. ಪರಮಾತ್ಮನಿಚ ಅಖಿಲಾಹ, ಪರಮಾತ್ಮನಲ್ಲಿ ಎಲ್ಲರೂ ಆಶ್ರಯ ಪಡ್ಕೊಂಡಿರ್ತಾರೆ. ಸಿದ್ಧಾಂತನೇ, ಬೇರೆ ಇಲ್ಲ. ಒಂದಂಶ ಅಷ್ಟೇ ಹೊಸಾದ, ನಮಗೆ ಉಳಿದ ಸಿದ್ಧಾಂತ ಗೊತ್ತದ. ಇತಿ ಮುಕ್ತಿ ವಿವೇಕಿ. ಅಲ್ರಿ, ಮತ್ತೆ ಹಿಂದೆ 15 ಅನ್ಕೋದ್ ಬಂದ್ರಿ. 16 ಕಲೆಗಳು 15 ಯಾವಾಗಾದ್ರಿ ಇವರು ಅಂತ ಕೇಳಿದ್ರೆ, ಕಲಾಭ್ಯಶ್ಚ ಅನ್ಯ ದೇವೇಭ್ಯ ಕರ್ಮ ಪ್ರತ್ಯವರಮ್ಯತಃ. ಉಳಿದ 15 ಕಲೆಗಳಿಗಿಂತ ಕರ್ಮ ಎಂಬ ಕಲೆ ಇದೆಯಲ್ಲ, ಇದು ಸಣ್ಣದು, ಸ್ವಲ್ಪ ಕಲಾ ಸಣ್ಣದು. ಆದ್ರಿಂದ ಕಲಾಭ್ಯ ಪೃಥಗುಕ್ತಂ ತತ್ ಪುಷ್ಕರ ಕರ್ಮ ಚೋಚ್ಯತೆ. ಕಲಾಭಿಮಾನಿಗಳಿಗಿಂತ ಕರ್ಮಾಭಿಮಾನಿಯಾದ ಪುಷ್ಕರ ಪ್ರತ್ಯೇಕವಾಗಿ ಹೇಳಲ್ಪಡ್ತಾನೆ. ಅಂದ್ರೆ ಅದು ಏನು 16 ಕಲಾ ಹೇಳ್ಯಾರ ಪ್ರಶ್ನ ಉಪನಿಷತ್ತಿನಲ್ಲಿ. ಅಲ್ಲಿ 15 ಕಲೆಗಳು ಒಂದು ಸ್ವಲ್ಪ ಶ್ರೇಷ್ಠ ಸ್ಥಾನದಲ್ಲಿದ್ದದ್ದು. 16ನೇ ಕಲೆ ಅಂದ್ರೆ ಆ ಕಡೆಯಿಂದ ಬಂದಾಗ ಕೆಳಗಿರುವಂತಹದ್ದು ಕರ್ಮ. ಆ ಕರ್ಮಾಭಿಮಾನಿಗಳಾದವರು ಪುಷ್ಕರ, ಅದರಿಂದ ಅವರು ಸ್ವಲ್ಪ ದೂರ ಇಟ್ಟು ಹೇಳಿದ ಶಬ್ದ ಅಷ್ಟೇ, ಬೇರೆ ಏನಿಲ್ಲ. ಆಯ್ತಾ? ಮುಂದ ಅನ್ಯಥಾ ಗತಾ ಭವಿಷ್ಯಂತಿ ಇತಿ ಅಧ್ಯಾಹಾರೋ ದೋಷಃ. ಬಹಳ ಚಂದ. ಏನ್ ಅರ್ಥ ಮಾಡ್ಯಾರ ಪರಭಾಷ್ಯಕಾರರು ಅಂದ್ರ, ಗತಾಹ ಭವಿಷ್ಯಂತಿ, ಹೋಗಿ ಸೇರ್ಕೋತಾರ. ಎಲ್ಲಿ ಅಂದ್ರ ಪ್ರತಿದೇವತಾಸು, ಅಂದ್ರ ಪ್ರತಿದೇವತಾ ಶಬ್ದವನ್ನ ಪರಕೀಯರು ಮೂಲ ರೂಪ ಅಂತ ಅರ್ಥ ಬರೆದು ಬಿಟ್ಟಾರ. ಏನ್ ಬರೆದಾರ? ನಮ್ಮ ಆಚಾರ ಪ್ರಕಾರ ಪ್ರತಿದೇವತಾ ಅನ್ನೋ ಶಬ್ದಕ್ಕೆ ಪ್ರತಿಬಿಂಬ ಅಂತ ಅರ್ಥ. ಪರಭಾಷ್ಯಕಾರ ಪ್ರಕಾರ ಪ್ರತಿದೇವತಾ ಅಂದ್ರೆ ಮೂಲ ರೂಪಗಳು ಅಂತ ಅರ್ಥ. ಅಂದ್ರೆ ಅವ್ರು ಹೆಂಗ್ ಬರ್ದಾರ, ಸಂಸಾರ ಮುಗೀತು ಅಂದ್ರೆ ಎಲ್ಲಾ ದೇವತೆಗಳು ತಮ್ಮ ಮೂಲ ರೂಪಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾರ ಅಂತ ಹಿಂಗ್ ಬರ್ದಾರ್ರಿ. ವ್ಯತ್ಯಾಸ ಗೊತ್ತಾಯ್ತಿಲ್ಲೋ? ಜೀವನು ಮುಕ್ತನಾದಾಗ ಆ ಕಲಾಭಿಮಾನಿಗಳೇನಿದ್ದಾರ ಅವರು ತಮ್ಮ ತಮ್ಮ ಮೂಲ ರೂಪಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾರ, ಮುಕ್ತರಾಗ್ತಾರ ಅಂತ ಹೇಳಿಲ್ಲ. ಅವರು ಮುಕ್ತಿಯಲ್ಲೂ ನಿಯಾಮಕರಾಗಿರ್ತಾರ ಅಂತ ಹೇಳಿಲ್ಲ. ಅವ್ರ ಅರ್ಥನೇ ಬೇರೆ ಮಾಡಿಬಿಟ್ರು. ಅದಕ್ಕೆ ಶ್ರೀಮದಾಚಾರ್ಯರು ಅದರ ವಿಶ್ಲೇಷಣೆಯನ್ನ, ಅದರ ವಿವರಣೆಯನ್ನ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಅನಾಲಿಸಿಸ್ ಮಾಡೋದು ಅಂತ. ಅನ್ಯಥಾ ನಾವು ಹೇಳಿದಂತೆ ಗತಾಹ ಎಂಬ ಶಬ್ದಕ್ಕೆ ಮುಕ್ತಾಹ ಅಂತ ಅರ್ಥ ಹೇಳದೇ ಹೋದರೆ, ಭವಿಷ್ಯಂತಿ ಅಂತ ನೀವು ಒಂದು ಶಬ್ದವನ್ನ ಅಧ್ಯಾಹಾರ ಮಾಡ್ಕೊಳ್ಬೇಕಾಗ್ತದೆ. ಮಾಡ್ಕೊಳ್ಳಿ, ಏನ್ ತಪ್ಪದ ಅಂತಂದ್ರ, ಅಧ್ಯಾಹಾರ ಮಾಡ್ಕೊಂಡ ಮೇಲೆ ಅಸಲ್ ಸಮಸ್ಯೆ ಹುಡುತದ. ಅಧ್ಯಾಹಾರ ಮಾಡ್ಕೊಳ್ಳೋದೇ ಸಮಸ್ಯೆ ಹುಟ್ಟಂಗಿಲ್ಲ. ಗತಾಹ ಭವಿಷ್ಯಂತಿ, ಹೋಗಿ ಸೇರ್ಕೋತಾರ. ಎಲ್ಲಿ ಬಂತು? ಶಬ್ದ ಇಲ್ಲ. ಅದಕ್ಕೆ ಏನ್ ಮಾಡಿದ್ರಿ ನೀವು? ಪ್ರತಿದೇವತಾಸು, ಮೂಲ ರೂಪದಲ್ಲಿ ಅಂತ ಬರೆದು ಬಿಟ್ರಿ. ಪ್ರತಿದೇವತಾ ಅನ್ನೋ ಶಬ್ದಕ್ಕೆ ಮೂಲ ರೂಪ ಅಂತ ಯಾವ ಡಿಕ್ಷನರಿ ಒಳಗದ ಅಂತ ಶ್ರೀಮದಾಚಾರ್ಯ ಕೇಳ್ತಾರ. ಯಾಕ ನೋಡ್ರಿ, ಪ್ರತಿರೂಪ ಅಂತ ಒಂದು ಶಬ್ದ ಅಂತ ಇಟ್ಕೊಳ್ರಿ. ಪ್ರತಿರೂಪ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಪ್ರತಿಬಿಂಬ ಅಂತ ಅರ್ಥ. ಹಾಗಾದ್ರೆ ಪ್ರತಿದೇವತಾ ಅನ್ನೋ ಶಬ್ದಕ್ಕೆ ಪ್ರತಿಬಿಂಬ ಅಂತ ಅರ್ಥ ಬರ್ತದ. ಮೂಲ ರೂಪ ಅಂತ ಎಲ್ಲಿಂದ ಅರ್ಥ ಬರ್ಬೇಕು? ಏನ್ರಿ?
ಸರಾಫ್ ಅವರ ಪ್ರತಿರೂಪ ಅನ್ನೋ ಶಬ್ದವನ್ನ ಪ್ರತಿಬಿಂಬ ಎಂಬ ಅರ್ಥದಲ್ಲಿ ಬಳಸ್ತಾರೆ ಲೋಕದಲ್ಲಿ. ಪ್ರತಿರೂಪ, ತಂದೆಯ ಪ್ರತಿರೂಪ ಮಗ, ತಾಯಿಯ ಪ್ರತಿರೂಪ ಮಗಳು, ಗುರುಗಳ ಪ್ರತಿರೂಪ ಶಿಷ್ಯ, ಅಂದ್ರೆ ಪ್ರತಿಬಿಂಬ ಅಂತ ಕರೀತಿರ್ತಾರೆ. ಹಂಗ ಪ್ರತಿರೂಪ ಅಂದಾಗ ಪ್ರತಿಬಿಂಬ ಅನ್ನೋ ಅರ್ಥ ಬರುವಂತೆ ಪ್ರತಿದೇವತಾ ಅನ್ನುವಾಗಲೂ ಪ್ರತಿಬಿಂಬ ಎಂಬ ಅರ್ಥ ಬರ್ತದೆ. ಮೂಲ ರೂಪ ಅಂತೇಳಿ ಅರ್ಥ ಬರ್ಬೇಕಪ್ಪ ನಿಮಗೆ. ನೀವೇನ್ ತಪ್ಪು ಮಾಡ್ಕೊಂಡ್ರಿ ಮೊದಲನೇದ್ದು ಅಂದ್ರೆ, ಗತಾಹ ಅನ್ನೋ ಶಬ್ದಕ್ಕೆ ಮುಕ್ತರು ಅಂತ ಅರ್ಥ ಇಟ್ಕೊಂಡ್ಬಿಟ್ರೆ ಪ್ರತಿದೇವತಾ ಅನ್ನೋ ಶಬ್ದಕ್ಕೆ ಅರ್ಥ ಮಾಡ್ಕೊಳ್ಳೋ ಸಮಸ್ಯೆ ಬರಲಿಲ್ಲ. ಅಲ್ಲಿ ಅಧ್ಯಾಹಾರ ಮಾಡಿಬಿಟ್ರಿ, ಗತಾಹ ಭವಿಷ್ಯಂತಿ ಹೋಗ್ಬಿಡ್ತಾರ, ಎಲ್ಲಿ ಹೋಗ್ತಾರ ಅಂತ ಪ್ರಶ್ನೆ ಬಂದ್ ಕೂಡ್ಲೆ ಬಂತ್ ನೋಡ್ರಿ, ಗದ್ಲು ಬಿತ್ತಲ್ಲ ನಮ್ದು. ಅದಕ್ಕೇನ್ ಮಾಡ್ಬಿಟ್ರು, ಪ್ರತಿದೇವತಾ ಅನ್ನೋ ಶಬ್ದಕ್ಕೆ ಮೂಲ ರೂಪಕ್ಕೆ ಹೋಗ್ತಾರ. ಎಲ್ಲ ತಪ್ಪು, ಬೇಕಾಗಿಲ್ಲ ನಿಮ್ದು, ಹಂಗ ಅವಶ್ಯಕತೆ ಇಲ್ಲ. ಸರಿ ಆಯ್ತಾ ನೋಡ್ರಿ. ಅನ್ಯಥಾ ಗತಾ ಭವಿಷ್ಯಂತಿ ಇತಿ ಅಧ್ಯಾಹಾರೋ ದೋಷಃ, ಅಧ್ಯಾಹಾರವೆಂಬ ದೋಷ ಬರ್ತದ. ನಚ ಮೂಲ ರೂಪಾಣಿ ಪ್ರತಿದೇವತಾ ಇತ್ಯುಚ್ಯಂತೆ ದೇವಾನಾಂ, ದೇವತೆಗಳ ಮೂಲ ರೂಪವನ್ನ ಪ್ರತಿದೇವತಾ ಅಂತ ಯಾರು ಕರೆದಿಲ್ರಿ. ಏನ್ ಕರೆದಿಲ್ಲ? ನಚ ಮೂಲ ರೂಪಾಣಿ ದೇವಾನಾಂ ಮೂಲ ರೂಪಾಣಿ, ದೇವತೆಗಳ ಮೂಲ ರೂಪವನ್ನು ಪ್ರತಿದೇವತಾ ಇತ್ಯುಚ್ಯಂತೆ, ಪ್ರತಿದೇವತಾ ಎಂದು ಹೆಸರಿನಿಂದ ಯಾರೂ ಕರೆದಿಲ್ಲ. ಪ್ರತಿರೂಪ ಶಬ್ದವತ್ ಹಿ, ಪ್ರತಿರೂಪ ಶಬ್ದದಂತೆ ಪ್ರತಿದೇವತಾ ಶಬ್ದ, ಪ್ರತಿದೇವತಾ ಶಬ್ದವನ್ನು ತೆಗೆದುಕೊಳ್ಳಬೇಕು. ಪ್ರತಿರೂಪ ಅಂದಾಗ ಏನ್ ತಗೊಂಡಿದ್ರಿ? ಪ್ರತಿಬಿಂಬ ಅಂತ ತಗೊಂಡಿದ್ರಿ. ಪ್ರತಿ ಶಬ್ದ ಅದು ಪ್ರತಿದೇವತಾ ಅಂದಾಗ ಅದನ್ನೇ ತಗೊಳ್ರಿ ಅಂತ ನೋಡ್ರಿ. ಈಗ ಆಚಾರ್ಯರು ಷಟ್ಪ್ರಶ್ನ ಉಪನಿಷತ್ತಿನ ವಾಕ್ಯಗಳನ್ನು ಉದಾಹರಣೆ ಮಾಡ್ತಾರೆ. ಅವರು ಮುಕ್ತರಾಗಿ ಇರ್ತಾರ ಎಂಬುದಕ್ಕೆ ಬೇಕಾಗಿದೆ. ಯಾಕಂದ್ರೆ ಈಗೇನಾಗಿತ್ತು, ನಿಮ್ ಪ್ರಕಾರ ಹೇಳಿದ್ರೆ, ಪರಭಾಷ್ಯದ ಪ್ರಕಾರ ಹೇಳಿದ್ರೆ ದೇವತೆಗಳು ಮೂಲ ರೂಪದಲ್ಲಿ ಸೇರ್ತಾರ ಅಂತ ಅರ್ಥ ಮಾಡ್ಬೇಕಾಗ್ತದೆ. ಆದ್ರೆ ಮುಕ್ತರಾದ ಮೇಲೂ ದೇವತೆಗಳು ಹಂಗ ಇರ್ತಾರ ಅನ್ನೋದಕ್ಕೊಂದು ಪ್ರಮಾಣ ಕೊಡ್ಬೇಕಲ್ಲ ಈಗ ನೀವು. ಅದಕ್ಕೆ ಷಟ್ಪ್ರಶ್ನದ ವಾಕ್ಯದ ಉದಾಹರಣೆ ಕೊಡ್ತಾರ. ವಿಜ್ಞಾನಾತ್ಮ ಸಹ ದೇವೈಶ್ಚ ಸರ್ವೈಃ ಪ್ರಾಣಭೂತಾನಿ ಸಂಪ್ರತಿಷ್ಠಂತಿ ಯತ್ರ, ಯಾವ ಪರಮಾತ್ಮನಲ್ಲಿ ವಿಜ್ಞಾನಾತ್ಮ ಸಹ ಜೀವನ ಜೊತೆಗೆ ಸೇರಿಕೊಂಡು ಸರ್ವೈಹಿ ದೇವೈಶ್ಚ ಎಲ್ಲಾ ದೇವತೆಗಳು, ಪ್ರಾಣಭೂತಾನಿ ನಮ್ಮ ಇಂದ್ರಿಯಗಳು ಭೂತಗಳು ಎಲ್ಲರೂ ಸಂಪ್ರತಿಷ್ಠಂತಿ ಆಶ್ರಯ ಪಡೆದಿರ್ತಾರೆ. ಅಂದ್ರೆ ಮುಕ್ತರಾದ ಮೇಲೂ ಭಗವಂತನನ್ನ ಆಶ್ರಯಿಸಿಕೊಂಡು ಅವ್ರ ಹಂಗ ಇರ್ತಾರ ಅಂತ ಅರ್ಥದ. ಗೊತ್ತಾಯ್ತಾ ಏನಂತ ಹೇಳಿದ್ದು? ಅಂದ್ರೆ ಜೀವ ಮರಣ ಹೊಂದಿದ ಮೇಲೆ ಇವ್ರು ಮೂಲ ರೂಪಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಇವನು ಮುಕ್ತನಾದ ಮೇಲೆ, ಮರಣ ಹೊಂದಿದ ಮೇಲೆ ಅಂದ್ರೆ ಇವ ಮುಕ್ತನಾದ ಮೇಲೂ ಇವನ್ ಜೊತೆಗೆ ಅಲ್ಲಿ ಹೋಗಿರ್ತಾರ ಎಂಬುದಕ್ಕೆ ಪ್ರಮಾಣ ವಾಕ್ಯಗಳವ ಅಷ್ಟು. ಇನ್ನ ಅದೇ ಷಟ್ಪ್ರಶ್ನದ ಮುಂದಿನ ವಾಕ್ಯಗಳನ್ನ, ಇಮಾಹ ಷೋಡಶ ಕಲಾಹ ಪುರುಷಾಯಣಾಹ ಪುರುಷಂ ಪ್ರಾಪ್ಯ ಅಸ್ತಂ ಗಚ್ಚಂತಿ, ಈ 16 ಕಲಾಭಿಮಾನಿಗಳು ಪುರುಷಾಯಣಾಹ ಭಗವಂತನನ್ನ ಆಶ್ರಯಿಸಿಕೊಂಡಿರ್ತಾರೆ, ಪುರುಷಂ ಪ್ರಾಪ್ಯ ಭಗವಂತನನ್ನು ಹೊಂದಿ ಅಸ್ತಂ ಗಚ್ಚಂತಿ ಅಲ್ಲಿ ಆಶ್ರಯ ಪಡ್ಕೋತಾರ. ಯಥಾ ಸೌಮ್ಯ ಇಮಾಹ ಸಮುದ್ರಾಯಣಾಹ, ಹೇಗೆ ಸಮುದ್ರವನ್ನೇ ಆಶ್ರಯಿಸಿಕೊಂಡ ನದಿಗಳು, ಇತಿ ನದಿ ದೃಷ್ಟಾಂತ ಪೂರ್ವಕಂ, ಹಿಂಗ ನದಿಯ ದೃಷ್ಟಾಂತ ಪೂರ್ವಕವಾಗಿ ಪುರುಷ ಪ್ರಾಪ್ತಿ ಕಥನಾಚ್ಚ ಭಗವಂತನನ್ನು ಹೊಂದುತ್ತಾರೆ ಅಂತ ಹೇಳಿದ್ರಿಂದ ಮುಕ್ತಾಹ ದೇವತಾ ಏವ ಉಚ್ಚಂತೆ, ಮುಕ್ತರಾದ ದೇವತೆಗಳನ್ನು ಹೇಳ್ತಾರೆ, ಮೂಲ ರೂಪದ ದೇವತೆಗಳನ್ನು ಹೇಳೋದಿಲ್ಲ. ಎಲ್ಲಾ ಕಡೆಗೂ ಸಹಿತ ಮುಕ್ತರಾದ ದೇವತೆಗಳನ್ನು ಹೇಳಿಗತ್ತಾರ. ಅಲ್ರಿ ಅಲ್ಲಿ ಪುರುಷ ಅಂತ ಯಾರೋ ಅದ, ಯಾರು ಪುರುಷ ಅಂದ್ರೆ ಸ ಪ್ರಾಣಮಸರ್ಜತೆ ಇತ್ಯಾದಿಶ್ಚ ಪುರುಷೋ ಭಗವಾನ್, ಅಲ್ಲಿ ಹಿಂದೆ ಬಂದಿರುವಂಥವನು ಪರಮಾತ್ಮನೇ. ಸರಿ, ಶ್ರೀಮದಾಚಾರ್ಯರು ಈ ಭಾಗದಲ್ಲಿ ಏನು ಉದಾಹರಿಸಿದ್ರು ಅಂದ್ರೆ, ದೇವತೆಗಳು ಜೀವನು ಮುಕ್ತನಾದ ಮೇಲೆ ತಮ್ಮ ತಮ್ಮ ಮೂಲ ರೂಪಕ್ಕೆ ಸೇರಿಕೊಳ್ತಾರ ಅಂತನ್ನೋ ಅರ್ಥವನ್ನ ಕೆಲವರು ಬರೆದಿದ್ದಾರೆ. ಅವಶ್ಯಕತೆ ಇಲ್ಲ. ಜೀವ ಮುಕ್ತನಾದ ಮೇಲೆ ಅದಕ್ಕೆ ಅವರ ಆ ಜೀವನ ಕಲೆಗೆ ಅಭಿಮಾನಿಗಳಾದ ದೇವತೆಗಳು ಮುಕ್ತರಾಗ್ತಾರ, ಮುಕ್ತರಾಗಿ ಭಗವಂತರಲ್ಲಿ ಆಶ್ರಿತರಾಗಿರ್ತಾರ ಎಂಬುದಕ್ಕೆ ಪ್ರಮಾಣಗಳವ. ಸಾಕು, ವಿಷಯ ಮುಗಿತು. ಇನ್ನು ಉಪನಿಷತ್ತು 8ನೇ ಮಂತ್ರ. ಯಥಾ ನದ್ಯಸ್ಯಂದಮಾನ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತಃ ಪರಾತ್ಪರಂ ಪುರುಷೋಪೈತಿ ದಿವ್ಯಂ. ಯಥಾ ಯಾವ ರೀತಿಯಾಗಿ ನದ್ಯ ನದಿಗಳು ಸ್ಯಂದಮಾನಾಹ ಹರಿತಕಂಠವಾಗಿ ಸಮುದ್ರೇ ಅಸ್ತಂಗಚ್ಚಂತಿ ಸಮುದ್ರದಲ್ಲಿ ಅಸ್ತಂಗಮಿಸುತ್ತವೋ, ನಾಮರೂಪೇ ವಿಹಾಯ ತಮ್ಮ ತಮ್ಮ ನಾಮರೂಪಗಳನ್ನ ಬಿಟ್ಟು ಬಿಟ್ಟು, ತೆಳಗ ಭಾಷ್ಯದ ಎಚ್ಚರ ಇರಲಿ, ನಾಮರೂಪೇ ವಿಹಾಯ ನಾಮರೂಪಗಳನ್ನು ಬಿಟ್ಟು, ತಥಾ ಅದೇ ರೀತಿಯಾಗಿ ವಿದ್ವಾನ್, ವಿದ್ವಾನ್ ಅಂದ್ರೆ ಅಪರೋಕ್ಷ ಜ್ಞಾನಿಯು ನಾಮರೂಪಾದ್ ವಿಮುಕ್ತ ತನ್ನ ಹೆಸರು ತನ್ನ ರೂಪಗಳಿಂದ ವಿಮುಕ್ತನಾಗಿ ಪರಾತ್ ಪರಂ ಸರ್ವೋತ್ತಮನಾದ ಪುರುಷಂ ಪರಮಾತ್ಮನನ್ನು ಉಪೈತಿ ಹೊಂದುತ್ತಾನೆ. ದಿವ್ಯಂ ಅನ್ನೋದು ಭಗವಂತನಿಗೆ ವಿಶೇಷಣ.
ಪರಾತ್ಪರಂ ಸರ್ವೋತ್ತಮನಾದ ದಿವ್ಯಂ ಅಪ್ರಾಕೃತನಾದ ಪುರುಷಂ ಪರಮಾತ್ಮನನ್ನು ಉಪೈತಿ ಹೊಂದುತ್ತಾನೆ. ಸರಿ, ಏನ್ ಸಮಸ್ಯೆ ಬಂತೀಗ ಭಾಷ್ಯ ಬರಿಬೇಕಾದ್ರ? ಸಮುದ್ರವನ್ನ ಸೇರಿದ ಮೇಲೆ ನದಿಗಳು ತಮ್ಮ ರೂಪ ಮತ್ತು ನಾಮವನ್ನ ಕಳೆದುಕೊಳ್ಳುತ್ತವೆ ಅಂತ ಬಂತು. ಸಮಸ್ಯೆ ಬಂತೀಗ. ಯಾಕಂದ್ರೆ ನಾವು ಹಿಂದೆ ಷಟ್ಪ್ರಶ್ನೆ ಆಗೋದು ಕಾಲಕ್ಕೆ ಹೇಳಿವಿ ನಾಮರೂಪಗಳು ಹೋಗಂಗಿಲ್ಲ ಅಂತ. ಈ ವಾಕ್ಯ ಬಂದ್ಬಿಡುತ್ತೆ ಇಲ್ಲಿ. ಅವ್ರು ಇದೇ ಇಟ್ಕೊಂಡು ಕೂತಿದ್ರು ಅವಾಗ. ನೋಡ್ರಿ ಅಲ್ಲಿ ಮುಂದಿನ ಉಪನಿಷತ್ನಾಗ ಹೇಳ್ಯಾರ ಅಂತ ತಿಳ್ಕೊಂಡು ಅದಕ್ಕೆ ಆಚಾರ್ಯ ವಿವರಣೆ ಕೊಟ್ಟರು. ನೋಡಪ್ಪ, ನದಿಗಳು ಸಮುದ್ರಕರ ಹೋಗ್ಲಿ, ಅವ್ರ ಕಾಕನ ಮನೆಗರ ಹೋಗ್ಲಿ, ಎಲ್ಲೂ 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 ಎಲ್ಲಿ ಹೋದ್ರು ತಮ್ಮ ನಾಮರೂಪವನ್ನ ಬಿಡಂಗಿಲ್ಲ, ಹಂಗೆ ಇರ್ತಾವ. ಆಚಾರ ನೀವು ಸುಸುಳು ಏನ್ ಹೇಳ್ಬೇಡ್ರಿ. ನೋಡ್ರಿ ವಾಕ್ಯ ನೋಡ್ರಿ. ಗಚ್ಚಂತಿ ನಾಮರೂಪೇ ವಿಹಾಯ. ಇಂಗ್ಲಿಷ್ ಬರ್ತದೆ ನಿಮ್ಗೆ? ಇಂಗ್ಲಿಷ್ ಸ್ಪೆಲ್ಲಿಂಗ್ ಹೆಂಗದ ಅಂತ ಗೊತ್ತದ ನಿಮ್ಗೆ? ವಿಹಾಯ ಅಂದ್ರೆ ಬಿಟ್ಟು ಅಂತ ಅರ್ಥ. ಮುಂದ ನಾಮರೂಪ ವಿಮುಕ್ತ ಅಂತದ. ನಾಮರೂಪಗಳನ್ನ ಬಿಟ್ಟು ಅಂತದ. ಅಂದಮೇಲೆ ಅವ ಬ್ರಹ್ಮನ ಜೊತೆಗೆ ಐಕ್ಯ ಆಗ್ಲೇಬೇಕ್ರಿ ಅವ. ಅಲ್ರಿ ಆಚಾರ, ಇವ ನಾಮ ರೂಪ ಕಳ್ಕೊಂಡ್ಮೇಲೆ ಉಳಿತಾನೆ ಹೆಂಗ್ ಹೇಳೋಣಂತ? ಬ್ರಹ್ಮ ಹತ್ರ ಉಳಿಲಿಕ್ಕೆ ಬರ್ತದ ಅವಂಗ. ಅಂದ್ರೆ ನೀವು ಸ್ವಲ್ಪ ನಿಮ್ದು ಸಿದ್ಧಾಂತ ಹೇಳ್ಬೇಡ್ರಿ, ಅಲ್ಲಿ ಇದ್ದದನ್ನ ಹೇಳ್ರಿ ಅಂತಂದ್ರ ಅದಕ್ಕೆ ಆಚಾರ ಅಂತಾರ, ಅಪ್ಪ ಸಂಸ್ಕೃತ ಬರಂಗಿಲ್ಲ ಅಂತ ಒಪ್ಕೊಂಡ್ಬಿಡು, ಸುಮ್ ಟೆನ್ಷನ್ ಮಾಡ್ಕೋಬೇಡ. ಏನಾಗ್ತದ್ರಿ, ಬರಂಗಿಲ್ಲ ಅಂತ ಒಪ್ಕೊಂಡ್ರೆ ಹೇಳೋರಿಗೆ ಪ್ರೀತಿ ಬರ್ತದೆ. ಗೊತ್ತಿಲ್ಲ ಅಂತ ಪಾಪ ಕೂಸಿಗೆ ಸ್ವಲ್ಪ ತಿಳಿಸಿ ಹೇಳೋಣ ಅಂದ್ಕೊಂಡು ನಾ ಹೇಳಿದ್ದೆ ಖರೆ ಅಂತಂದ್ರೆ ಅದ್ ನೀನ್ ಹಣೆ ಬರ್ಬಿಟ್ಟು ಹೇಳ್ಕೋಗುದಿಲ್ಲ. ಅದಕ್ಕೆ ನೋಡ್ರಿ ಏನಂತಾರ, ಹೌದು ಮುಕ್ತರಾದವರು ನಾಮರೂಪಗಳಿಂದ ರಹಿತರಾಗಿರುತ್ತಾರೆ ಅಂತ ಉಪನಿಷತ್ತು ಹೇಳ್ತದೆ. ಯಾವ ಅರ್ಥದಲ್ಲಿ ಅಂದ್ರೆ ಅಗಮ್ಯ ನಾಮರೂಪತ್ವಾತ್ ಅಮುಕ್ತೈರ್ಮುಕ್ತಿಗಾನರಾಹ. ಎಷ್ಟ್ ಚಂದ ನೋಡ್ರಿ. ನಾವೇನ್ ಅಮುಕ್ತರಿದ್ದೀವಿ, ಅಮುಕ್ತರಾದ ನಾವುಗಳು ಮುಕ್ತರಾದವರ ನಾಮರೂಪಗಳನ್ನು ತಿಳಿಯಲು ಸಾಧ್ಯವಿಲ್ಲ. ಹೆಂಗ ಅವ್ರ ಏನ್ ಹೆಸರದ ಏನ್ ರೂಪದ ನಮ್ಗೆ ಹೆಂಗ್ ಗೊತ್ತಾಗ್ತಿರಪ್ಪ ಅವ್ರದ್ದು? ಇಲ್ಲಿಂದ ಮುಕ್ತನಾಗಿ ಹೋದ ವ್ಯಕ್ತಿಗೆ ಏನು ನಾಮ ಏನು ರೂಪ ಎಂದು ನಮಗೆ ತಿಳಿಯುವುದಿಲ್ಲ. ಅಂದ ಮೇಲೆ ತಿಳಿಯದೇ ಇದ್ದಾಗ ಅದಕ್ಕೇನ್ ಕರಿಬೇಕು ಅಂದ್ರೆ ನಾಮರೂಪಗಳು ಇಲ್ಲ ಅಂತ ಹೇಳ್ಬಹುದು. ಅಮುಕ್ತರಿಗೆ ಮುಕ್ತರ ನಾಮರೂಪಗಳು ಏನೂ ಎಂದು ತಿಳಿದಿರುವುದಿಲ್ಲವಾದ್ದರಿಂದ ಮುಕ್ತರಿಗೆ ನಾಮರೂಪಗಳು ಇಲ್ಲ ಅಂತ ವ್ಯವಹಾರ ಮಾಡ್ಲಿಕ್ಕೆ ಬರ್ತದೆ. ತಗೊಳ್ರಿ, ವಿಹೀನ ನಾಮರೂಪಾಸ್ತು ನಹಿ ತದ್ರಹಿತತ್ವತಃ. ಅವುಗಳು ಇಲ್ಲ ಅಂಬೋದಕ್ಕಲ್ಲ, ಅವುಗಳ ನಮಗ್ ಗೊತ್ತಿಲ್ಲ ಅಷ್ಟ. ನಮಗ್ ಗೊತ್ತಿಲ್ಲ ಅಷ್ಟ. ಹೆಂಗ? ಅಶರೀರೋ ಯಥಾ ವಾಯು ಸಾಮಾನ್ಯ ಗಮ್ಯ ದೇಹತಃ. ವಾಯುದೇವರಿಗೆ ಶರೀರ ಇಲ್ಲ ಅಂತ ಹೇಳ್ತಾರ. ನಿನ್ನೆ ಪ್ರವಚನದಾಗ ಹೇಳಿದ್ದೆ ನಾನು. ಅಲ್ಲಿ ಒಂದು ಕಾರಣ ಹೇಳಿದ್ದೆ ಭಾಗವತ ತಾತ್ಪರ್ಯದ್ದು. ಇವತ್ತಿಲ್ಲಿ ಇನ್ನೊಂದು ಕಾರಣ ಆಚಾರದ್ದು. ಏನಂದ್ರೆ ವಾಯುದೇವರಿಗೆ ಶರೀರ ಇಲ್ಲ ಅಂತ ತಿಳ್ಕೊಬೇಡ್ರಿ, ನಮ್ಮಂಥವರಿಗೆ ಅವರ ಶರೀರ ಕಾಣಿಸಂಗಿಲ್ಲ. ಅದಕ್ ಶರೀರ ಇಲ್ಲ ಅಂತ ಅರ್ಥ ಮಾಡ್ಬೇಕು ಹೊರತಾಗಿ ಅವ್ರ ಶರೀರ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಯಾಕ ನೋಡ್ರಿ, ಅಶರೀರ ಯಥಾ ವಾಯು ಸಾಮಾನ್ಯ ಅಗಮ್ಯ ದೇಹತಃ. ಸಾಮಾನ್ಯರಿಗೆ ಅಗಮ್ಯವಾದ ದೇಹ ಉಳ್ಳದ್ದಾದ್ದರಿಂದ ಏವಂ ಇದೇ ರೀತಿಯಾಗಿ ನದ್ಯ ನದಿಗಳು ಸಮುದ್ರಸ್ಥಾಹ ಸಮುದ್ರದಲ್ಲಿ ಇದ್ದದ್ದು ಸಾಮಾನ್ಯ ಗಮ್ಯ ರೂಪತಃ ಸಾಮಾನ್ಯರಾದ ನಮಗ ಏನು ಗೊತ್ತಾಗಂಗಿಲ್ಲ. ಎಲ್ಲಿ ಗಂಗಾದ ಎಲ್ಲಿ ಸಾಗರದಾಗ ಸೇರ್ಬಿಟ್ಟಿರ್ತಾರಪ್ಪ ಅಂತಿರ್ತಾರ ನೋಡ್ರಿ. ಜನಸಾಗರದಾಗ ಸೇರ್ಬಿಟ್ಟಾರ. ಎಲ್ಲಿ ಮಕ್ಕಳು ಎಲ್ಲಿ ಹೆಂಡತಿಯೋ ಎಲ್ಲಿ ನಾವು ಗೊತ್ತ ಇಲ್ಲ ನಡಿ ಇಲ್ಲ ಅಂತ ಅರ್ಥ ಏನ್ರಿ? ಮತ್ತೆ ಹೆಂಡತಿ ಮಕ್ಕಳು ಇದ್ದಾರ್ರಿ, ಎಲ್ಲಿದಾರ ಗೊತ್ತಿಲ್ಲ ನಮಗೆ. ಹಂಗ ಅರ್ಥ ಮಾಡ್ಬೇಕ ಹೊರತಾಗಿ ಬೇರೆ ಅರ್ಥ ಅಲ್ಲ ಅಂತ ತಿಳಿಸಿಕೊಟ್ರು. ತಿಳಿತಾ ವಿಷಯ ತಿಳಿತೇನ್ರಿ ಹೇಳಿದ್ದಂತ. ಸರಿ, ಬಹಳದ ವಿಷಯ ಬೇಡ, ಸಂಜೆಗೆ ನೋಡಂತ. ಯಾಕಂದ್ರೆ ಇನ್ನೊಂದು ಅರ್ಧ ಮುಕ್ಕಾಲು ತಾಸು ಹೋಗ್ತದೆ. ಸಾಯಂಕಾಲ ಹೇಳಿ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.